ಜೊತೆಗೆ ಅವ್ರು ತಲಾಕ್ ಕೊಟ್ಟ ತಕ್ಷಣ ಅದ್ ಏನಾಗ್ತದೆ ಅಂತಕ್ಕಂಥ ಬಹಿರಂಗವನ್ನು ನಾನು ಹೇಳಕ್ ಇಷ್ಟಪಡೋದಿಲ್ಲ. ಆದ್ರೆ ಅವರ ವರ್ತನೆಗಳು, ಅವರು ಮುಸಲ್ಮಾನ್ ಗುರುಗಳು ಅಂತ ಅನ್ಸ್ಕೊಂಡಂತವ್ರ ಅವರ ವರ್ತನೆಗಳು ಗೊತ್ತಿದೆ ನಮ್ಮ ಶಫಿ ಅವರಿಗೆ. ಅವ್ರು ಅದನ್ನ ಹೇಳೋದಿಲ್ಲ, ನಾನು ಹೇಳಕ್ಕೂ ಇಷ್ಟಪಡೋದಿಲ್ಲ ಅದನ್ನ. ಹೌದು, ಖಂಡಿತವಾಗ್ಲೂ ಕೂಡ ಅವ್ರು ಹೇಳ್ತಿರುವಂತ ಮಾತು ಇದು. ನಾವು ಮೂಗು ತೋರಿಸ್ತಾ ಇರುವಂತದ್ದಲ್ಲ. ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಎಂದು ಮುಸಲ್ಮಾನ್ ಮಹಿಳೆಯರು, ಆ ಕಾರಣಕ್ಕಾಗಿ ಬಿಜೆಪಿ ಇದರಲ್ಲಿ ಮಾಡ್ಬೇಕಾಗಿರುವಂತ ಕೆಲಸ ಮಾಡ್ತಾ ಇದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಏನ್ ಹೇಳ್ತಾರೆ ಈ ಹೋರಾಟಗಳನ್ನೆಲ್ಲ ಮಾಡಿದವರು, ಈ ಮಹಿಳೆಯರ ಒಂದು ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸಿದವರು, ಮಹಿಳೆಯರ ಬದುಕು ಮುರಾಬಟ್ಟೆ ಆಗ್ಬಾರ್ದು ಅಂತ ಹೇಳಿ ಒಂದಷ್ಟು ಹೋರಾಟಗಳನ್ನ ಮಾಡಿದವರು, ಅವರನ್ನು ಕೂಡ ಮಾತನಾಡಿಸುವಂತ ಪ್ರಯತ್ನ. ಅಂಬೇಡ್ಕರ್ ಬಗ್ಗೆ ನೆಹರು ಅಂಬೇಡ್ಕರ್ ಲಾ ಮಿನಿಸ್ಟರ್ ಇದ್ದಾಗ ನೀವು ಹಿಂದೂ ಲಾಸ್ಗೆ ಕೋಡಿಫೈ ಅಂತ ಮಾಡಿ ಅಂತ ಹೇಳಿದ್ರೆ, ಅಂಬೇಡ್ಕರ್ ಹೋಗಿ ವೇದಾಸ್ ಓದಿ, ಮನುಸ್ಮೃತಿ ಓದಿ, ಪಂಡಿತರು ಮಾತಾಡ್ಮೇಲೆ ನಾವು ಹಿಂದೂ ಕೋರ್ಟ್ ಬಿಲ್ಸ್ ಅಕ್ಸೆಪ್ಟ್ ಮಾಡಲ್ಲ ಅಂದ್ರು. ಅಂಬೇಡ್ಕರ್ ರಿಸೈನ್ ಮಾಡಿದ್ರು. ಏನ್ ಗೌರವ ಕೊಟ್ಟಿದ್ದಾರೆ ಅಂಬೇಡ್ಕರ್ಗೆ? ಸೆಕೆಂಡ್ ಥಿಂಗ್, ಇವ್ರಿಗೆ ನಾಲೆಡ್ಜ್ ಇಲ್ಲ. ನಾನು ಟ್ರಿಪಲ್ ತರಾಗೆ ಮನುಷ್ಯ ಇರ್ರಿ ಮಾತಾಡಬಾರ್ದು. ನೀನ್ ಮಾತಾಡ್ದೆ ನಾನು ಮತ್ತೆ ಮಾತಾಡ್ಬಾರ್ದೆ. ನಿಂತ್ಕೊಳ್ಳಿ ನೀವು ಸುಮ್ಮನೆ. ನೀವೇ ಕಂಪ್ಲೀಟ್ ಮಾಡ್ಲಿ ಹೇಳ್ತೇನೆ ನಾನು. ಅವ್ರು ಮಾತಾಡ್ ನಾನು ಆಗಿಲ್ಲ, ಇವ್ರು ಯಾಕೆ ಮಾತಾಡ್ತಾರೆ? ನಿಂತ್ಕೊಳ್ರಿ ಸುಮ್ಮನೆ. ವಿಷಯಾಂತರ ಆಗ್ತದೆ ಸರ್. ದಯವಿಟ್ಟು ಅವ್ರು ಹೇಳ್ತಾರೆ ವಿಷಯಾಂತರ ಆಗ್ತಾ ಇದೆ ಸರ್. ವಿಷಯಾಂತರ ಆಗ್ತಾ ಇದೆ. ತಲಾಕ್ ವಿಚಾರ ಮಾಡ್ತಾ ಇದೀವಿ. ವಿಷಯಾಂತರ ಆಗೋದು ಬೇಡ. ನೀವು ಜಗಳ ಮಾಡ್ಕೊಳ್ಳೋಕೋಸ್ಕರ ನಾವು ಈ ಕಾರ್ಯಕ್ರಮ ಏರ್ಪಡಿಸಿದ್ದಲ್ಲ. ತಲಾಕ್ ವಿಚಾರ ಕೇಳ್ತಾ ಇದ್ದೀನಿ ಸರ್. ಇವ್ರು ಅಂಬೇಡ್ಕರ್ಗೆ ಮಾತಾಡಿ ನಾನು ಕೇಳಿದೆ. ಇವಾಗ ನಾನ್ ವೆನ್ ಐ ಆಮ್ ಎಕ್ಸ್ಪ್ರೆಸಿಂಗ್ ಮೈ ಒಪಿನಿಯನ್, ಇವ್ರು ಯಾಕೆ ಬಳ್ಕೋಬೇಕ್ರಿ? ಬೇರೆ ಯಾರು ವಿಚಾರ ಇಲ್ಲಿ ಪ್ರಸ್ತಾಪ ಮಾಡಬೇಡಿ ದಯವಿಟ್ಟು ಹೇಳಿ. ಹೇಳಿ, ಅದೇ ಇವ್ರ ಪ್ರಾಬ್ಲಮ್. ಇವ್ರು ನೋಡಿ, ಇವ್ರ ಪ್ರಾಬ್ಲಮ್ ಅದೇ. ಇವ್ರು ಡಿಸೆಂಟ್ ಗೆ ಟಾಲರೇಟ್ ಮಾಡಕ್ಕಾಗಲ್ಲ ಇವ್ರಿಗೆ. ಕೇಳಿ, ಇಲ್ಲಿ ಟ್ರಿಪಲ್ ತಲಾಗೆ ಕಣಿಸ್ಬೇಕು. ನನ್ನ ಪ್ರಕಾರ ಖುರಾನ್ ಅಲ್ಲಿಲ್ಲ, ಹದೀಸ್ ಅಲ್ಲಿಲ್ಲ. ಇವ್ರು ಏನ್ ಕ್ರೆಡಿಟ್ ತಗೊಳ್ಳೋದು? ಇವರು ಬಿಜೆಪಿ ಅವರು 2002 ಅಲ್ಲಿ ಶಮೀಮಾರಾ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಟ್ರಿಪಲ್ ತಲಾಕ್ ಇಲ್ಲ ಅಂತ ಅವಾಗ್ಲೇ ಹೇಳಿತ್ತು. ವಿಚಾರ ಸರ್, ಇಲ್ಲಿ ಅವರು ಕ್ರೆಡಿಟ್ ತಗೊಳ್ಳೋ ಪ್ರಶ್ನೆ ಇಲ್ಲ. ಸುಪ್ರೀಂ ಕೋರ್ಟ್ ಹೇಳಿರುವಂತಹ ಕಾರಣದಿಂದ ಲೋಕಸಭೆಯಲ್ಲಿ ಅನುಮೋದನೆ ತಂದಿದೆ, ರಾಜ್ಯಸಭೆಗೆ ಅನುಮೋದನೆ ತರ್ತಾ ಇದೆ. ಸರ್ ಪ್ಲೀಸ್. Supreme Court has already given a decision that triple talaq is invalid as per Shamimara judgment 2002. ಮೊನ್ನೆ ಏನ್ ಹೇಳಿದೆ ರಿಪೀಟ್ ಆಗಿರೋದು. ಇವಾಗ ಪ್ರಾಬ್ಲಮ್ ಏನಿದೆ, ಐ ಆಮ್ ಅಗೇನ್ಸ್ಟ್ ಟ್ರಿಪಲ್ ತಲಾಕ್, ಇಟ್ಸ್ ಅಗೇನ್ಸ್ಟ್ ಲೇಡೀಸ್. ಬಟ್ ಆತರ ನೋಡಿದ್ರೆ ಬೇಕಾದಷ್ಟು ಡಿಸ್ಕ್ರಿಮಿನೇಷನ್, ಹಿಂದೂ ಸಕ್ಸೆಷನ್ ಆಕ್ಟ್, ಹಿಂದೂ ಕೋರ್ಟ್ ಬೆಲ್ಸ್ ಇದೆ, ಮಿತಾಕ್ಷರ ಅಂತ ಒಂದು ಇನ್ಹೆರಿಟಿಂಗ್ ಸಿಸ್ಟಮ್ ಇದೆ, ದೇವಭಾಗ ಅಂತ ಒಂದು ಸಿಸ್ಟಮ್ ಇದೆ. ಅದಕ್ಕೆಲ್ಲ ಸರಿಪಡಿಸಬೇಕಾಗತ್ತೆ. ಹೌದು, ಐ ವೆಲ್ಕಮ್ ಇನ್ವ್ಯಾಲಿಡೇಷನ್ ಆಫ್ ಇನ್ಸ್ಟೆಂಟ್ ಟ್ರಿಪಲ್ ತಲಾಕ್. ಕ್ರಿಮಿನಲೈಸೇಷನ್ ಮಾಡ್ತಾ ಇದಾರಲ್ಲ ಈ ಬಿಲ್, ಅದ್ರ ಬಗ್ಗೆ ಮಾತಾಡ್ಬೇಕು ನಾವು. ಕ್ರಿಮಿನಲೈಸೇಷನ್ ವಿಲ್ ಇಟ್ ಹೆಲ್ಪ್ ದ ಮುಸ್ಲಿಂ ವುಮೆನ್ ಅಂತ? ಹೆಲ್ಪ್ ಆಗತ್ತಾ? ಅವ್ನ್ ಜೈಲ್ಗೆ ಹೋಗ್ತಾನೆ, ಗಂಡ ಜೈಲ್ಗೆ ಹೋಗ್ತಾನೆ 3 years ಅಂತ. ನೀವು ಪ್ರೂವ್ ಹೆಂಗ್ ಮಾಡ್ತೀರಾ? ನೋಡಿ, ಫಸ್ಟ್ ಆಫ್ ಆಲ್ ಗಂಡ ಯಾವಾಗ ಟ್ರಿಪಲ್ ತಲಾಕ್ ಅಂತ ಹೇಳ್ತಾನೋ, ಇಂಡಿಯನ್ ಫೌಂಡೇಶನ್ ಏನಿದೆ ಲಾ, ಪ್ರೆಸಂಪ್ಷನ್ ಆಫ್ ಇನ್ನೋಸೆನ್ಸ್ ಇನ್ ಪ್ರೂವನ್ ಗಿಲ್ಟಿ, ಗೊತ್ತಾಯ್ತಲ್ಲ? ಅವ್ನು ಹೇಳ್ತಾನೆ ನಾನು ಇನ್ಸ್ಟೆಂಟ್ ಟ್ರಿಪಲ್ ತಲಾಕ್ ಅಲ್ಲ ಹೇಳಿದ್ ನಾನು, ಇದು ಖುರಾನ್ ಪ್ರಕಾರ 3 ಸತಿ ಹೇಳ್ಬೇಕಾಗಿಲ್ಲ 3 ತಿಂಗಳಲ್ಲಿ, ಹಂಗೆ ಹೇಳಿರೋದು ಅಂದ್ರೆ ಹೌ ವಿಲ್ ಯು ಪ್ರೂವ್? 498A ಡೌರಿ ಆಕ್ಟ್ ಇದೆ. ಆಮೇಲೆ ಬೇರೆ ಎಷ್ಟು ಕ್ರಿಮಿನಲ್ ಪೆಂಡೆನ್ಸೀಸ್ ಎಷ್ಟಾಗದು ಗೊತ್ತಾ ಕೋರ್ಟ್ಸ್ ಅಲ್ಲಿ? ಇದು ಪ್ರೂವ್ನೇ ಮಾಡಕ್ಕಾಗಲ್ಲ ಇದು. ಆಮೇಲೆ ಮಿಸ್ಯೂಸ್ ಆಗೋದು ಇದಕ್ಕೆ ಒಂದು ದೇರ್ ಇಸ್ ಎನ್ ದಿಸ್ ಥಿಂಗ್, ಇಟ್ ಶುಡ್ ಬಿ ಡಿಬೇಟೆಡ್. ನೀವು ಮಾಡ್ತಾ ಇರೋದು ಕಾನೂನು ಯಾರಿಗೆ? ಒಂದು ಮುಸ್ಲಿಂ ಕಮ್ಯುನಿಟಿಗೆ. ನೀವು ಆ ಪಾಪ್ಯುಲೇಷನ್ ನೀವು ಕಾನ್ಫಿಡೆನ್ಸ್ ಅಲ್ಲಿ ತಗೊಂಡಿಲ್ಲ ಆದ್ರೆ ಇದು ಹೆಂಗ್ ಹೊರಗಾಗತ್ತೆ ಹೇಳಿ? ನಾನು ಮುಲ್ಲಾ ಸೇವರಾಗಿ ಈ ಪಂಡಿತರಾಗಿ ಇವರೇ ಹಾಳು ಮಾಡಿರೋದು ನನ್ನ ದೇಶಕ್ಕೆ, ಇವ್ರ ಪರವಾಗಿ ಮಾತಾಡೋದು ನಾನು. ಬಟ್ ನಮ್ ಕಮ್ಯುನಿಟಿಯಿಂದ, ಹಿಂದೂ ಕಮ್ಯುನಿಟಿ ಆಗ್ಲಿ ಮುಸ್ಲಿಂ ಕಮ್ಯುನಿಟಿ ಆಗ್ಲಿ, ಡಿಬೇಟ್ ಇದ್ದಾಗ ಅದಕ್ಕೆ ನೀವು ಅವರಿಂದ ಕನ್ಸಲ್ಟೇ ತಗೊಂಡಿಲ್ಲ ನೀವು. ನಾನು ಹೇಳ್ತಾ ಇರೋದು ಫೈನಲ್ ಮಾತೇನಂದ್ರೆ, ಟ್ರಿಪಲ್ ತಲಾಕ್ ಹೋಗಿದ್ದು ಬಹಳ ಒಳ್ಳೇದು. ಇದಕ್ಕೆ ಯಾರು ಸುಪ್ರೀಂ ಕೋರ್ಟ್ ಮಾಡಿದ್ರು ಹೇಳ್ದಂಗೆ. ಬಟ್ ಕ್ರಿಮಿನಲೈಸೇಷನ್ ಮಾಡ್ತಾ ಇದಾರಲ್ಲ, ದಟ್ ಶುಡ್ ಹ್ಯಾವ್ ಬಿನ್ ಡಿಬೇಟೆಡ್ ಪಾರ್ಲಿಮೆಂಟರಿ ಪ್ರೊಸೀಜರ್ ಬಿಟ್ಟು ಆರ್ಡಿನೆನ್ಸ್ ತರೋದು ಏನ್ ಇವ್ರಿಗೆ ಹೆಸರು ಅಂತ ನಾನು ಕೇಳಿದೆ. ಅವ್ರು ಹೇಳ್ತಿರುವಂತ ಮಾತು ಜನರನ್ನ ಮಾತಾಡ್ತೀನಿ ನಾನು. 22 ದೇಶಗಳಲ್ಲಿ ಬ್ಯಾನ್ ಆದಂತ ತ್ರಿಬಲ್ ತಲಾಕ್ ಭಾರತಕ್ಕೆ ಯಾಕೆ ಬೇಕು ಅನ್ನೋ ಪ್ರಶ್ನೆ ಬಂದಾಗ ಏನ್ ಹೇಳ್ತಾರೆ ಅನ್ನೋದು. ಬೇಕಾ ತ್ರಿಬಲ್ ತಲಾಕ್ ಭಾರತಕ್ಕೆ? ಅಲ್ಲ, ಇಲ್ಲಿ ನೋಡಿ ಎಲ್ಲೆಲ್ಲ ಬ್ಯಾನ್ ಆಗಿದೆ ಅಂತ ಇವರು ತೋರಿಸ್ತಾ ಇದ್ದಾರೆ. ಪಾಕಿಸ್ತಾನ ಆಗಿರ್ಬಹುದು ಅಥವಾ ಬೇರೆ ಮಲೇಷ್ಯಾ ಆಗಿರ್ಬಹುದು, ಬೇರೆ ಕಂಟ್ರಿಗಳಾಗಿರ್ಬಹುದು. ಆದ್ರೆ ಎಲ್ಲೂ ಕೂಡ ಕ್ರಿಮಿನಲೈಸೇಷನ್ ಮಾಡಿಲ್ಲ. ಇಲ್ಲಿ ಬಿಲ್ ಸೆಕ್ಷನ್ 4 ಅಲ್ಲಿ ಕ್ರಿಮಿನಲೈಸೇಷನ್ ಮಾಡ್ತಾ ಇಲ್ವಾ? ನಮ್ಮ ಮಹಿಳೆಯರಿಗೆ ನೀವು ಪ್ರೂವ್ ಮಾಡಿ, ನಿಮ್ಮ
ಗಂಡ ನಿಮ್ಗೆ ತಲಾಕ್ ಕೊಟ್ಟಿದ್ದಾನೆ ಅಂದ್ರೆ ನೀವು ಪ್ರೂವ್ ಮಾಡಿ ಅಂತ ಹೇಳಿ ಬರ್ಡನ್ ಆಫ್ ಪ್ರೂಫ್ ಯಾರ ಮೇಲೆ ಇರೋದು? ಮಹಿಳೆಯರ ಮೇಲೆ. ಆ ಜೈಲಿಗೆ ಹೋದಂತ ಗಂಡ ಅವರಿಗೆ ಹೇಗೆ ಅಲವೆನ್ಸ್ ಕೊಡ್ಬೇಕು? ಅದು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಇದೇನೋ ಅವ್ರಿಗೆ ಗೊತ್ತಿಲ್ಲ, ಅವರ ಅಧ್ಯಯನ ಮಾಡಿಲ್ಲ, ಸ್ಟಡಿ ಮಾಡಿಲ್ಲ, ಸುಮ್ಮನೆ ಹಿಂಗೆ ಮಾತಾಡುವುದು. ಅವರಿಗೆ ಪಾರ್ಲಿಮೆಂಟಿನ ಬಗ್ಗೆ ಎಷ್ಟೋ ಸಾವಿರ ಜನ 90 ಲಕ್ಷ ಅಂತ ಲೆಕ್ಕಾಚಾರ ಬರ್ತದೆ. ಅದರಲ್ಲಿ 90 ಲಕ್ಷ ಜನ ಮದುವೆ ಆಗಿ ಈಗಿನ ಹೆಂಡತಿಯರನ್ನು ಬಿಟ್ಟು ಬಿಟ್ಟಿದ್ದಾರೆ. ಅದರಲ್ಲಿ ನಮ್ಮ ಈ ಸನ್ಮಾನ್ಯ ಘನವೆತ್ತ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಇದ್ದಾರಲ್ಲ, ಅವರ ಹೆಂಡತಿ ಕೂಡ ಅದರಲ್ಲಿ ಬರ್ತಾರೆ. ಅವರನ್ನು ಬಿಟ್ಟು ಬಿಟ್ಟಿಲ್ವಾ? ಅದರ ಬಗ್ಗೆ ಯಾರು ಕೇಳ್ತಾರೆ? ಎಷ್ಟೋ ಸಾವಿರ ಜನ, ಎಷ್ಟೋ ಸಾವಿರ ಹೆಂಡತಿ. ನಿಮ್ಮ ಪ್ರಕಾರ ಏನ್ ಹೇಳೋದು ನೀವೀಗ? ಏನ್ ಹೇಳಿ ಹೊರಟಿದ್ದೀರಿ ನೀವು? ನಾನೇನ್ ಹೇಳಕ್ಕೆ ಹೊರಡ್ತಾ ಇದ್ದೇನೆ ಅಂದ್ರೆ, ಒಂದು ಕ್ರಿಮಿನಲೈಸೇಷನ್ ಸರಿಯಲ್ಲ. ಇನ್ನೊಂದು ಈ ಡಿಬೇಟ್ ಅಲ್ಲಿ ತಲಾಖ್ ಎಂಬ ವಿಚಾರ. ತಲಾಖ್ ಏಕೆ? ಒಬ್ಬ ಹುಡುಗ ಅಲ್ಲಿ ಹೆಂಡತಿಯ ಮೇಲೆ ಯಾವುದೇ ಜವಾಬ್ದಾರಿಕೆ ಇಲ್ಲ. ನಾನು ಮದುವೆ ಆಗ್ತೇನೆ ಅನ್ನುವಾಗ ನಾನು ಹೇಳ್ತೇನೆ, ನಾನು ಮದುವೆ ಆಗುವಾಗ ನಾನು ಆ ಹುಡುಗಿಗೆ ಅವಳ ಅಲವೆನ್ಸ್, ಅವಳ ಖರ್ಚು, ಮಕ್ಕಳ ಖರ್ಚು ಎಲ್ಲ ನಾನು ಎತ್ಕೊಳ್ತೇನೆ. ಎಲ್ಲ ನನ್ನ ರೆಸ್ಪಾನ್ಸಿಬಿಲಿಟಿ. ನಾನು ಇದು ಸಿವಿಲ್ ಕಾಂಟ್ರಾಕ್ಟ್, ನನ್ನ ಮತ್ತು ಅವಳ ಮಧ್ಯೆ ಇರುವಂತಹ ಸಿವಿಲ್ ಕಾಂಟ್ರಾಕ್ಟ್, ನನ್ನ ಪರ್ಸನಲ್ ಮ್ಯಾಟರ್. ನನ್ನ ಮತ್ತು ಅವಳ ಮಧ್ಯೆ ಇರುವಂತಹ ಪರ್ಸನಲ್ ಮ್ಯಾಟರ್, ನನ್ನ ಮತ್ತು ಅವಳ ಮಧ್ಯೆ ಇರುವಂತಹ ಸಿವಿಲ್ ಕಾಂಟ್ರಾಕ್ಟ್. ಅವಳು ಆ ಸಿವಿಲ್ ಕಾಂಟ್ರಾಕ್ಟ್ ಮಾಡುವಾಗ ಬರೆದುಕೊಳ್ಳಿ. ಒಂದು ವೇಳೆ ನಿನಗೆ ನೀನು ಬಿಡುದಾದ್ರೆ ನನಗೆ ಎಷ್ಟು ಕೊಡ್ಬೇಕು, ಅಥವಾ ನೀನೇನಾದ್ರೂ ಬರ್ಕೊಳ್ಳಿ, ಏನೋ ಶರ್ತ್ ಇದ್ರೆ, ಕಂಡೀಷನ್ಸ್ ಇದ್ರೆ ಬರ್ಕೊಳ್ಳಿ. ಅಥವಾ ವಧುದಕ್ಷಿಣೆ ಕೊಟ್ಟು ಪಡೆಯುವುದು. ನಾವು ವರದಕ್ಷಿಣೆ ಕೊಟ್ಟು ಪಡೆಯುವುದಲ್ಲ. ವಧುದಕ್ಷಿಣೆ ನಾವು ಕೊಡೋದು ಆಚೆ ವಧುದಕ್ಷಿಣೆ ಕೊಡ್ತೇವೆ. ಆ ವಧುದಕ್ಷಿಣೆ ಕೊಟ್ಟ ತಕ್ಷಣ ನಾವೇನ್ ಮಾಡ್ತೇವೆ? ಹೆಂಡತಿಯನ್ನು ಮದುವೆ ಆಗಿ ಹುಡುಗಿಯನ್ನು ಪಡೆಯುವಂತದ್ದು. ಸೊ ಈ ಸಿವಿಲ್ ಕಾಂಟ್ರಾಕ್ಟ್ ಮಧ್ಯೆ ಈ ಮೂಗು ತೂರಿಸುವಂತಹ ಕಾರ್ಯ ಯಾಕೆ ಇವರು ಕೈ ಹಾಕ್ತಾರೆ? ಖಂಡಿತ ಈ ಸಂದರ್ಭದಲ್ಲಿ ಯಾಕೆ ಅನ್ನೋ ಪ್ರಶ್ನೆ ಇವರು ಕೂಡ ಹೇಳ್ತಾ ಇದ್ದಾರೆ. ಜನರು ಕೂಡ ಇದ್ದಾರೆ, ಕೇವಲ ಇವ್ರ ಮಾತು ಕೂಡ ಅಲ್ಲ ಇದು. ಜನರು ಕೂಡ ಇದ್ದಾರೆ, ಜನರನ್ನು ಮಾತನಾಡಿಸೋಣ. ಇವತ್ತು ತಲಾಕ್ ಬ್ಯಾನ್ ಆಗ್ಬೇಕಾದಂತ ಪರಿಸ್ಥಿತಿ ಇದೆಯಾ ನಮ್ಮ ದೇಶದಲ್ಲಿ ಅನ್ನೋದ್ರ ಕುರಿತಾಗಿ ಜನರೇ ಉತ್ತರ ಕೊಡ್ತಾರೆ. ಜನಾದೇಶ ಏನು, ಜನರ ತೀರ್ಪು ಜನಾರ್ದನ ತೀರ್ಪು ಅಂತಾರೆ. ಜನರನ್ನ ಹೇಳ್ತಾರೆ. ಅತಿಥಿಗಳನ್ನು ಕೂಡ ಮಾತನಾಡಿಸಿದ್ವಿ, ಅವರ ಒಪಿನಿಯನ್ ಅನ್ನ ಕೂಡ ತೆಗೆದುಕೊಂಡ್ವಿ, ಹಾಗೆ ಮಹಿಳೆಯರನ್ನು ಕೂಡ ಮಾತನಾಡಿಸಿದ್ವಿ. ಜನರು ಹೇಳ್ತಾರೆ ಅನ್ನೋದನ್ನ ಮುಂದಿನ ಭಾಗದಲ್ಲಿ ತೋರಿಸ್ತೀನಿ. ಹಾಗೆ ಗಣ್ಯರ ಜೊತೆಯಲ್ಲೂ ಕೂಡ ಚರ್ಚೆಯನ್ನ ಮಾಡೋಣ. ಇದ್ರ ಕುರಿತಾಗಿ ಏನ್ ಮಾಡ್ಬೇಕಾಗಿದೆ, ಏನಾಗಿದೆ, ಏನಾಗ್ತಾ ಇದೆ, ಹಾಗೆ ಕೇಂದ್ರ ಸರ್ಕಾರದ ಪಾಲೇನು, ಇದೆಲ್ಲದರ ಕುರಿತಾಗಿ ಚರ್ಚೆಯನ್ನ ಮಾಡ್ತಾ ಹೋಗೋಣ ಚಿಕ್ಕ ಬ್ರೇಕ್ ಆದ್ಮೇಲೆ. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಾ ಗಣ್ಯರ ಜೊತೆಯಲ್ಲಿ ಮಾತನಾಡ್ತಾ ಇದ್ದೆ. ಏನ್ ಹೇಳ್ತಾ ಇದ್ರು? ಇವತ್ತು ಕೇಂದ್ರ ಸರ್ಕಾರದ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡಿದ್ರು, ಆಗ್ಬೇಕಾಗಿರುವಂತ ಕೆಲಸವನ್ನ ಕೂಡ ಹೇಳಿದ್ರು. ಸದ್ಯ ಜನರು ಕೂಡ ಇದ್ದಾರೆ. 22 ದೇಶದಲ್ಲಿ ಬ್ಯಾನ್ ಆದಂತಹ ತ್ರಿವಳಿ ತಲಾಕ್ ನಮ್ಮ ದೇಶಕ್ಕೂ ಕೂಡ ಬೇಕಾ? ಕುರಾನ್ನಲ್ಲೇ ಇಲ್ದಂತಹ ಈ ತಲಾಖನ್ನ ಯಾಕೆ ಇವತ್ತು ಇಷ್ಟರ ಮಟ್ಟಿಗೆ ಚರ್ಚೆಗೆ ಕಾರಣ ಮಾಡ್ತಿದ್ದಾರೆ? ಹಾಗೆ ಮಹಿಳೆಯರಲ್ಲಾದ್ರೆ ಎಷ್ಟು ಮಟ್ಟಿಗೆ ಅದರಿಂದ ತೊಂದರೆ ಅನುಭವಿಸಿದ್ದಾರೆ ಅನ್ನೋದನ್ನ ಕೂಡ ಮಾತಾಡ್ತಾ ಹೋಗ್ತೀನಿ. ನನ್ನ ಜೊತೆಯಲ್ಲೂ ಕೂಡ ಜನರಿದ್ದಾರೆ. ಸರ್, ಬೇಕಾ ತ್ರಿವಳಿ ತಲಾಕ್? ಇವತ್ತು ನೀವು ನೋಡ್ತಿರೋ ಹಾಗೆ ತ್ರಿವಳಿ ತಲಾಕಿಂದ ಮುಸಲ್ಮಾನ್ ಮಹಿಳೆಯರು ತೊಂದರೆ ಅನುಭವಿಸ್ತಾ ಇದ್ದಾರಾ? ಏನ್ ಅನಿಸ್ತಾ ಇದೆ ನಿಮ್ಗೆ? ಖಂಡಿತ ತೊಂದರೆ ಅನುಭವಿಸ್ತಿದ್ದಾರೆ. ಇದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್. ತಲಾಕ್ ಖಂಡಿತ ಬೇಕು, ಆದ್ರೆ ಅಲ್ಲಿ ಕ್ರಿಮಿನಲೈಸ್ ಮಾಡಬಾರ್ದು ಹಸ್ಬೆಂಡ್ಸ್ ಅನ್ನ. ಬಿಕಾಸ್ ಅಲ್ಲೇನಾಗಿದೆ, ಕೋರ್ಟ್ ಶುಡ್ ಡಿಸೈಡ್ ದಿ ಗ್ಯಾರಂಟಿ ಆರ್ ಏನಂದ್ರೆ ಅದಕ್ಕೆ ಅವ್ರಿಗೆ ಬೇಲ್ ಕೊಡ್ಲಿಕ್ಕೆ ಕೋರ್ಟ್ ಡಿಸೈಡ್ ಮಾಡಬೇಕು ಅಂತ ಹೇಳಿದೆ. ಕ್ರಿಮಿನಲೈಸ್ ಮಾಡಬಾರ್ದು ಆಕ್ಚುಲಿ, ಬಟ್ ಬೈಲ್ ಪ್ರಾವಿಷನ್ ಸರಿಯಾಗಿ ಮಾಡಬೇಕು, ಕ್ರಿಮಿನಲೈಸ್ ಮಾಡಬಾರ್ದು. ಬಟ್ ಯಾವುದು ವಾಟ್ ವಿ ಕಾಲ್ ತಲಾಕ್ ಈಸ್ ಕರೆಕ್ಟ್. ಇಟ್ ಈಸ್ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್. ಅನೇಕ 22 ಕಂಟ್ರೀಸ್ ಅಲ್ಲಿ ತಲಾಕ್ ಅಬಾಲಿಷ್ ಆಗಿರುವಾಗ ಇಲ್ಲೂ ಖಂಡಿತ ಇಟ್ ಈಸ್ ಗುಡ್, ಬಟ್ ದಟ್ ಶುಡ್ ನಾಟ್ ಬಿ ಕ್ರಿಮಿನಲೈಸ್ಡ್. ಇನ್ನೊಂದು ವಿಚಾರ ಸರ್, ಈಗ ಕೇಂದ್ರ ಸರ್ಕಾರ ಮಾಡ್ತಿರುವಂತ ಕೆಲವೊಂದಿಷ್ಟು ಚಟುವಟಿಕೆ ಕೂಡ ನಿಮ್ಗೆ ಗೊತ್ತಿದೆ ತಲಾಕ್ ವಿಚಾರವಾಗಿ. ಅದ್ರ ವಿಚಾರ ನಿಮ್ಗೆ ಏನ್ ಅನ್ಸುತ್ತೆ? ಇದು ಕೇವಲ ವೋಟ್ ಬ್ಯಾಂಕ್ಗೋಸ್ಕರನ ಅಥವಾ ಮುಸ್ಲಿಂ ಮಹಿಳೆಯರ ಒಂದು ಶ್ರೇಯೋಭಿವೃದ್ಧಿಗಾಗಿ ಕೇಂದ್ರ ಸರ್ಕಾರ ಶ್ರಮಿಸ್ತಾ ಇರೋದು ಅಂತ ನಿಮ್ಗೆ ಅನ್ಸುತ್ತಾ? ಮುಸ್ಲಿಂ ಮಹಿಳೆಯರ ಶ್ರೇಯೋಭಿವೃದ್ಧಿ ಖಂಡಿತ ಬಹಳ ಮುಖ್ಯ, ಆದ್ರೆ ಕ್ರಿಮಿನಲೈಸ್ ಮಾಡಬಾರ್ದು, ಅದನ್ನ ಅಫೆನ್ಸ್ ಆಗಿ ಮಾಡಬಾರ್ದು. ನೀವು ನೋಡ್ತಾ ಇದ್ದೀರಾ, ತಲಾಕ್ ವಿಚಾರವಾಗಿ ದೇಶಾದ್ಯಂತ ಭಾರಿ ಚರ್ಚೆ ಆಗ್ತಾ ಇದೆ. ತಲಾಕ್ ವಿಚಾರವಾಗಿ ನಿಮ್ಮ ಅನಿಸಿಕೆ ಏನು? ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಗೆ ನಾವು ರೆಸ್ಪೆಕ್ಟ್ ಕೊಡ್ಲೇಬೇಕು ಸರ್. ಸೊ ಅಷ್ಟೇ, ಇನ್ನೇನಿಲ್ಲ. ಅದಕ್ಕೆ ಮಾಡಿರೋದು ಅನುಕೂಲನೇ ಆಯ್ತಾ. ಅದು ಜಡ್ಜ್ಮೆಂಟ್ ಗೆ ನಾವೆಲ್ಲ ರೆಸ್ಪೆಕ್ಟ್ ಕೊಡ್ಲೇಬೇಕು. ಕೇಂದ್ರ ಸರ್ಕಾರನು ಕೂಡ ಏನು ಉದ್ದೇಶಪೂರ್ವಕವಾಗಿ ಏನು ಮಾಡಿಲ್ಲ. ಸೊ ರೆಸ್ಪೆಕ್ಟ್ ಕೊಡ್ಕೊಂಡು ನಾವು ಅಂದ್ಕೊಂಡು ಹೋಗ್ಬೇಕಾಗುತ್ತೆ. ನೀವೇನ್ ಹೇಳ್ತೀರಿ? ನಿಮ್ಗೆ ಏನ್ ಅನ್ಸುತ್ತೆ ತಲಾಕ್ ವಿಚಾರವಾಗಿ? ಸುಪ್ರೀಂ ಕೋರ್ಟ್ ಏನ್ ಜಡ್ಜ್ಮೆಂಟ್ ಕೊಡುತ್ತದೆ. ಸಾಕಷ್ಟು ನಮ್ಮ ದೇಶದಲ್ಲಿ ಬೇಕಾ ಬೇಡವಾ ಅನ್ನೋ ಚರ್ಚೆ ಬಹಳ ಇದೆ. ಹಾಗೆ 90% ಅಷ್ಟು ಮುಸ್ಲಿಂ ಮಹಿಳೆಯರು ಇದನ್ನು ವಿರೋಧ ಮಾಡ್ತಿದ್ದಾರೆ ಅನ್ನೋ ಮಾತೆಲ್ಲ ಇದೆ. ನೀವ್ ಹೇಗ್ ನೋಡ್ತಾ ಇದ್ದೀರಾ? ತಲಾಕ್ ವಿಚಾರವಾಗಿ ನಿಮ್ಮ ವಾದ ಏನು?
ಅಂದ್ರೆ ಏನಂದ್ರೆ ನಮ್ಮ ಹಿಂದೂಗಳಿಗೆ ಏನಿದೆ ಅದೇ ರೀತಿ ಅವ್ರಿಗೂ ಸೇಮ್ ಆಗ್ಲಿ ಅನ್ನೋದು ನನ್ನ ಉದ್ದೇಶ ಅಷ್ಟೇ, ಬೇರೆ ಇನ್ನೇನಿಲ್ಲ. ಸುಪ್ರೀಂ ಕೋರ್ಟ್ ಏನು ಇದು ಆದೇಶ ಹೊರಡಿಸಿದೆ ಅದು ಸರಿಯಾಗಿರುತ್ತೆ ಅಂತ ನನ್ನೊಂದು ಅನಿಸಿಕೆ. ಖಂಡಿತ ಹೌದು. ಸಾಕಷ್ಟು ಇವರೆಲ್ಲರೂ ಕೂಡ ಹೇಳ್ತಿರುವಂತದ್ದು ಒಂದೇ, ಕ್ರಿಮಿನಲೈಸ್ ಮಾಡಬಾರ್ದು ತಲಾಖನ್ನ. ತಲಾಖ್ ಎಲ್ಲಾ ಧರ್ಮದಲ್ಲೂ ಕೂಡ ಇದ್ದೇ ಇರುತ್ತೆ, ಆದ್ರೆ ತಲಾಖಿಗೆ ನಮ್ಮ ವಿರೋಧ ಇಲ್ಲ ಅನ್ನೋದನ್ನ ಕೂಡ ಹೇಳ್ತಾ ಇದ್ದಾರೆ. ಹಾಗೆ ಸ್ವತಃ ಇಲ್ಲಿ ನಮ್ಮ ಏನು ಮುಸಲ್ಮಾನ್ ಯುವತಿಯರು ಕೂಡ ಇದ್ದಾರೆ, ಅವರನ್ನು ಕೂಡ ಮಾತಾಡ್ತಾ ಹೋಗ್ತೀನಿ ನಾನು. ತಲಾಖ್ ಹಾಗೆ ಏನೆಲ್ಲ ಈ ತೊಂದರೆ ಆಗಿದೆ ಅದೆಲ್ಲದನ್ನು ಕೂಡ ನೋಡ್ತಾ ಹೋಗ್ತೀನಿ. ಕುರಾನ್ ನಲ್ಲಿ ತಲಾಖ್ಗೆ ಯಾವ ರೀತಿಯಾಗಿ ನಿಯಮಾವಳಿಗಳಿವೆ, ಹೇಗ್ ಪಾಲಿಸ್ತಾ ಇರ್ಬೇಕಿತ್ತು, ಆದ್ರೆ ಈಗ ಹೇಗ್ ಪಾಲಿಸ್ತಾ ಇದ್ದಾರೆ ಹೇಳಿ. ತಲಾಖ್ ಅನ್ನೋದು ನಮ್ ಪ್ರಾಫೆಟ್ ಮೊಹಮ್ಮದಿಗೆ ಇಷ್ಟ ಇಲ್ದಿರೋ ಅಂತಹದ್ದು ಒಂದು ಮಾತು. ಅವರು ಖುರಾನ್ ಅಲ್ಲಿ ಹೇಳಿದ್ದಾರೆ, ತಲಾಖ್ ಐ ಡೋಂಟ್ ಲೈಕ್, ತಲಾಖ್ ಅನ್ನೋದು ಪದ ಏನಿದೆ ಐ ಡೋಂಟ್ ಲೈಕ್, ಇಟ್ ಇಸ್ ನಾಟ್ ಗುಡ್ ಅಂತ ಬರ್ದಿದ್ದಾರೆ. ಬಟ್ ಇನ್ ದ ಸೇಮ್ ವೇ ಅವ್ರು ಬಂದಿರೋದು ನಮ್ಗೆ ನಾವು ಯಾವ ತರ ಜೀವನ ಮಾಡ್ಬೇಕು, ನಾವು ಯಾವ ತರ ನಾವು ಜೀವನ ಮಾಡಕ್ ಕಲಿಬೇಕು ಅನ್ನೋಂತಹ ತೋರ್ಸಕ್ಕೋಸ್ಕರ ಪ್ರಾಫೆಟ್ ಮೊಹಮ್ಮದ್ ಅನ್ನ ಬಂದಿದ್ದಾರೆ. ಪ್ಲಸ್ ಅವರು ಕೈಯಾರೆ ಖುದ್ದಾರೆ ಒಂದ್ ತಲಾಖ್ ಅನ್ನ ಮಾಡಿಸಿದ್ದಾರೆ. ಯಾಕೆ ಅಂದ್ರೆ ಒಂದ್ ಮೇಲ್ ಅಂಡ್ ಫೀಮೇಲ್ ಮ್ಯಾರಿಡ್ ಆದ ನಂತರ ಆ ಫೀಮೇಲಿಗೆ ಆ ಹುಡುಗನ್ ಜೊತೆಲಿ ಇಷ್ಟ ಇಲ್ದಿರೋದ್ ಕಾರಣಕ್ಕೆ ಆ ಲೇಡಿ ಬಂದು ನನ್ಗೆ ಇವ್ನ ಜೊತೆಲಿ ಬದುಕಕ್ ಆಗಲ್ಲ ಅಂತ ಹೇಳೋ ಸಮಯದಲ್ಲಿ ಹಿ ಡಿವೋರ್ಸ್ಡ್ ಹರ್ ಅಂಡ್ ದೆನ್ ಹಿ ಗಾಟ್ ಮ್ಯಾರಿಡ್ ಹಿಮ್ಸೆಲ್ಫ್. ದಟ್ ನಾನು ನಮ್ ಶರಿಯಾ ಲಾ ಏನಿದೆ, ಖುರಾನ್ ಏನಿದೆ ಅದ್ರ ನೀಟಾಗಿ ಬರ್ದಿದ್ದಾರೆ. ಇಫ್ ಯು ಫಾಲೋ ದಟ್ ಖುರಾನ್ ಅಂಡ್ ಶರಿಯಾ, ನೋ ಫೀಮೇಲ್ ವಿಲ್ ಹ್ಯಾವ್ ದ ಪ್ರಾಬ್ಲಮ್. ಅಂಡ್ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ, ನಮ್ ಫೀಮೇಲ್ ಮುಸ್ಲಿಮ್ಸ್ ಅನ್ನ ನೋ ಬಡಿ is uneducated, everybody is qualified. I am the proof. I am standing here. The female is educated. I tell everybody on the face. ಬೇಕಾಯ್ತಾ 1400 ವರ್ಷಗಳು ತಲಾಖ್ಗೆ ಇರುವಂತ ಇಷ್ಟು ದಿನ ಬೇಕಾಯ್ತಾ? ಹಾಗಾದ್ರೆ ಯೂಸಿಂಗ್ ಫಾರ್ ದೇರ್ ಓಟ್ ಬ್ಯಾಂಕಿಂಗ್. ಸೊ ಇವಾಗ ಏನ್ ನಮ್ ದೇಶದಲ್ಲಿ ನಾವು ಪ್ರಾಬ್ಲಮ್ಸ್ ಅನ್ನ ಫೇಸ್ ಮಾಡ್ತಾ ಇದ್ರೆ, ವಿ ಡೋಂಟ್ ಹ್ಯಾವ್ ಎಲೆಕ್ಟ್ರಿಸಿಟಿ, ವಿ ಡೋಂಟ್ ಹ್ಯಾವ್ ಪವರ್, ವಿ ಡೋಂಟ್ ಹ್ಯಾವ್ ಎನಿ ಪ್ರಾಪರ್ ಎಜುಕೇಶನ್, ವಿ ಹ್ಯಾವ್ ದ ರಿಸರ್ವೇಶನ್, ವಿ ಹ್ಯಾವ್ ಸೋ ಮೆನಿ ಪ್ರಾಬ್ಲಮ್ಸ್. ವೈ ಯು ಪೀಪಲ್ ಆರ್ ಲುಕಿಂಗ್ ಫಾರ್ ದಿಸ್? ಸೊ ಫೀಮೇಲ್ಸ್, ಅದು ನಮ್ಮ ಮುಸ್ಲಿಮ್ಸ್ ಲೇಡೀಸ್ ಗೆ ಯಾರಿಗೂ ಪ್ರಾಬ್ಲಮ್ ಇಲ್ಲ. ವಿ ಆರ್ ಫಾಲೋಯಿಂಗ್ ಪ್ರಾಪರ್ಲಿ Quran, we are following our Sharia. We don't have any issue. If we don't want to sleep with somebody, we don't want to sleep. And if we want to get married somebody, we have the power, we get married. So I'll tell, so nobody should interfere in our personal life and the bedroom. We will decide with whom to sleep. We will decide with whom we are not to sleep. And then Islam has given the rules also that if you want to marry some other person, we have the provision to marry with some other person. We will marry, we will have a life. If we don't want to stay with somebody, we don't want to stay. So in other religion, it is not there. If we get married one time, it is married for 7 janma. It is there. If you marry now, for still 7 janma, that lady will be with that man. It is not there in Islam. So we will marry we like, and then love marriage is also acceptable in the Islam. And then in Quran, it has written that if you don't like to marry, we can tell other parents we will not marry. All these things are there. And Islam has come when the females has been tortured, when the females has been punished. That time Islam has come. ಕೂಡ ಪ್ರವಾದಿ ಕಾಲದಲ್ಲೇ ಇಲ್ದಂತ ತಲಾಕ್ ನಮ್ಗೆ ಯಾಕೆ ಅನ್ನೋ ಪ್ರಶ್ನೆ ಬಂದಾಗ ಉತ್ತರ ಅವರೇ ಕೊಡ್ತಾರೆ. ಯಾಕೆ ಬೇಕು ಸರ್ ಪ್ರವಾದಿ ಕಾಲದಲ್ಲಿ ಇಲ್ಲಂತ ತಲಾಕ್ ಇವತ್ತು ನಮ್ಗೆ ಯಾಕೆ ಸರ್? ಇಲ್ಲ, ಬಹುಶಃ ನೀವು ಸರಿಯಾಗಿ ಕೇಳಿಸ್ಕೊಂಡಿಲ್ಲ ಅಂತ ಕಾಣುತ್ತೆ. ಪ್ರವಾದಿ ಕಾಲದಲ್ಲಿ ಇಲ್ದಂತದ್ದು ಅಂತ ಹೇಳ್ತಾ ಇರೋದು ಸರಿ ಇಲ್ಲ. ಪ್ರವಾದಿ ಕಾಲದಿಂದಾನೇ ಇದು ಬಂದಿರೋದು. ಅದಕ್ಕೆ ಮುಂಚೆನೇ ಇತ್ತು. ಪ್ರಪಂಚ ಯಾವಾಗಿಂದ ಹುಟ್ಟೋ ಆವಾಗಿಂದ ಜನ ಯಾವಾಗ ಇದ್ದಾರೋ ಅಲ್ಲವರೆಗೂ ಮದುವೆನೂ ಇದೆ, ವಿಚ್ಛೇದನೂ ಇದೆ. ವಿಚ್ಛೇದನಕ್ಕೆ ತಲಾಕ್ ಅಂತ ಹೇಳೋದು. ಪ್ರವಾದಿ ಕಾಲದಲ್ಲೂ ಇತ್ತು, ಈಗಲೂ ಇದೆ. ತಲಾಕ್ ಕೊಡೋ ರೀತಿಯಲ್ಲಿ ಡಿಫ್ರೆನ್ಸಸ್ ಇರೋದು. ಆಮೇಲೆ ತಲಾಕ್ ಇಸ್ಲಾಂನಲ್ಲಿ ಇರೋದೇ ಯಾತಕ್ಕಂದ್ರೆ, ಈಗ ತಾನೇ ಆ ಮಹಿಳೆ ಅವ್ರು ಹೇಳ್ದಂಗೆ, ಯಾವಾಗ ಮಹಿಳೆಗೆ ಅಥವಾ ಒಬ್ಬ ಮನುಷ್ಯನಿಗೆ ಯಾವಾಗ ತೊಂದರೆ ಅಂತ ಬರುತ್ತೋ, ಫ್ಯಾಮಿಲಿ ಲೈಫ್ ಮುಂದುವರ್ಸಕ್ ಆಗೋದಿಲ್ವೋ, ಆವಾಗ ಮಾತ್ರ ತಲಾಕ್ ಇರೋದು. ಎರಡನೇದಾಗಿ ಇದರಲ್ಲಿ ಮುಖ್ಯವಾದದ್ದು ಏನಂದ್ರೆ, ಫ್ಯಾಮಿಲಿ ಲೈಫ್ ಇವತ್ತು ಮುಂದುವರ್ಸಕ್ ಬರೋದಿಲ್ಲ, ಅವಾಗ ತಲಾಕ್ ಇರುತ್ತೆ. 3 ಬಾರಿ ತಲಾಕ್ ಕೊಡೋದು ನೀವು ನೋಡ್ತಾ ಇದ್ದೀರಿ. ಅದೆಷ್ಟರ ಮಟ್ಟಿಗೆಲ್ಲ ಇವತ್ತು ಹಿಂಸೆ ಅನುಭವಿಸಿದ್ದಾರೆ ಅಂತೇಳಿ. ಇದು ಒಂದೇ ಮಾರ್ಗನ? ಹಾಗಾದ್ರೆ ಬೇರೆ ಯಾವ ಮಾರ್ಗ ಇಲ್ವಾ ಅಂತ ಹೇಳಿ ನೋಡಿ. ಎಲ್ಲದಕ್ಕಿಂತ ಮುಖ್ಯ, ನಮ್ಮ ಭಾರತದಲ್ಲಿ ಬೇರೆ ಬೇರೆ ಸಮುದಾಯಗಳಿಗೆ ನೀವು ಬಿಟ್ಟು ಮಾತನಾಡ್ತಾ ಇದ್ರೆ ತಪ್ಪಾಗುತ್ತೆ. ಬೇರೆ ಸಮುದಾಯಗಳಲ್ಲಿ 1,000ಕ್ಕೆ 5.7 ಡೈವೋರ್ಸಸ್ ಇದ್ರೆ, ಮುಸ್ಲಿಮ್ಸ್ ಅಲ್ಲಿ 5.08 ಮಾತ್ರ ಇರೋದು 1000ಕ್ಕೆ. ಹಾಗಿರ್ಬೇಕಾದ್ರೆ ತಲಾಖ್ ಇಷ್ಟು ಈಸಿ ಇದ್ದೂ ಇಸ್ಲಾಂನಲ್ಲಿ ಯಾಕೆ ಇಷ್ಟು ಕಮ್ಮಿ ಇದೆ ಅಂದ್ರೆ, ಯಾವಾಗ ತೊಂದರೆ ಆಗುತ್ತೆ ಅವಾಗ ಮಾತ್ರ ಕೊಡೋದಿದೆ. ಇದು ಈಸಿ ಇರೋದ್ರಿಂದಾನೇ ಅಷ್ಟು ಕಮ್ಮಿ ಇರೋದು.
ಯಾವಾಗ ಕಷ್ಟ ಆಗುತ್ತೋ 2 ವರ್ಷ 3 ವರ್ಷ 4 ವರ್ಷ ಅವನು ಆ ಕೋರ್ಟಲ್ಲಿ ತಿರುಗಾಡಿ ಆಮೇಲೆ ವಿಚ್ಛೇದನ ಪಡ್ಕೊಳ್ತಾನೋ, ಆಮೇಲೆ ಮದುವೆ ಆಗೋದಕ್ಕೂ ಆಗೋದಿಲ್ವೋ ಅಂಥದ್ದನ್ನ ಮಾಡಿದ್ರೆ ಮುಂದಕ್ಕೆ ಇನ್ನೂ ಕಷ್ಟ ಆಗುತ್ತೆ. ಇದು ನಮ್ಮ ಮೇಲೆ ಹೇರ್ಲಾಗ್ತಾ ಇರೋದು ಒಂದು ಕಷ್ಟದ, ಇದು ಈಸಿ ಇದ್ದೂ ಕಡಿಮೆ ಇದ್ದ ಮೇಲೆ ಇದ್ರ ಬಗ್ಗೆ ಜಾಸ್ತಿ ಚಿಂತೆ ಬಿಜೆಪಿ ಮತ್ತೆ RSS ಯಾಕೆ? ಬಿಜೆಪಿ ಅಲ್ಲ ಸರ್, 90 ಇಷ್ಟಿರುವಾಗ ಯಾಕೆ ಈ ರೀತಿ ನಿಲುವು ಅಂತ ಹೇಳಿ ನೋಡಿ, ಸುಮಾರು 5 ಮಹಿಳೆಯರು ಇದು ಕಟ್ಲೆ ಹಾಕಿದ್ದಾರೆ ನಮಗೆ ತಲಾಕ್ ಬೇಕಿಲ್ಲ ಅಂತ. ಆದ್ರೆ 4.25 ಕೋಟಿ ಮಹಿಳೆಯರು ಇಸ್ಲಾಂನಲ್ಲಿ ಹಸ್ತಕ್ಷೇಪ ಮಾಡಬೇಡಿ, ನಮ್ಮ ಮುಸ್ಲಿಂ ಪರ್ಸನ್ ಎಲ್ಲ ಹೇಗಿದೆಯೋ ಹಾಗಿರ್ಲಿ ಅಂತ ಹೇಳ್ಬಿಟ್ಟು 4.25 ಕೋಟಿ ಮಹಿಳೆಯರು ಸೈನ್ ಮಾಡಿ ಕಳಿಸಿದ್ದಾರೆ. ತನ್ನ ಧರ್ಮ ಬಿಟ್ಟು ನಡ್ಕೊಳಕ್ ತಯಾರಿಲ್ಲ, ಧರ್ಮದಲ್ಲಿ ಹಸ್ತಕ್ಷೇಪ ಮಾಡಿ ನಡ್ಕೊಳ್ಳಿ, ನಾಳೆ ದಿನ ನಮಾಜು ಹೀಗೆ ಮಾಡಿ ಮತ್ತೆ ನಿಕಾನು ಹೀಗೆ ಮಾಡಿ ಅಂತ ಹೇಳಿದ್ರೆ ಯಾರು ಸರ್, ಇವತ್ತೊಂದು ಉತ್ತಮವಾದ ವಿಚ್ಛೇದನಕ್ಕೆ ಒಂದು ಒಳ್ಳೆ ಮಾರ್ಗ ಬಂದು ಎಲ್ರಿಗೂ ಕೂಡ ಅನುಕೂಲ ಆಗೋ ಹಾಗೆ ಅದು ಯಾವ್ದ್ರ ರೀತಿ ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ಒಂದು ಕೊಡ್ತೀರಾ ಇಲ್ವಾ ಸರ್? ನೋಡಿ ರವೀಶ್ ಅವರೇ, ನೀವು ಹೇಳ್ತಾ ಇದ್ದೀರಾ ಒಂದು ಒಳ್ಳೆ ಮಾರ್ಗ ಬಂದ್ರೆ ಅಂತ. ನನಗೆ ಅಂತ ನಾನು ಒಬ್ಬ ಮುಸಲ್ಮಾನ ಗಡ್ಡ ಬಿಟ್ಕೊಂಡು ಹೇಳಿದ್ರೆ ಎಷ್ಟು ಮಟ್ಟಿಗೆ ಚೆನ್ನಾಗಿರುತ್ತೋ, ಅಥವಾ ಜನ ನನ್ನ ಬಗ್ಗೆ ಪರವಾಗಿಲ್ಲ ಬುದ್ಧಿವಂತ ಅಂತಾರೋ ಹುಚ್ಚ ಅಂತಾರೋ, ಅದು ಇಸ್ಲಾಂ ಬಗ್ಗೆ ಹೇಳೋರ್ ಬಗ್ಗೆ ಹೇಳೋದು. ಯಾರು ಇಸ್ಲಾಂ ಮೇಲೆ ನಡೀತಾ ಇಲ್ವೋ, ಯಾರು ಇಸ್ಲಾಂ ಗೊತ್ತಿಲ್ವೋ ಅವರು ಒಂದು ಒಳ್ಳೆ ಮಾರ್ಗ ತೋರಿಸ್ತೀನಿ ಅಂತ ಬಂದ್ರೆ ಏನೇ ಹಾಕೊಂಡ್ಬರ್ಲಿ, ನಿಕ್ಕರು ದೊಂಡೆ ಅಂತಾನೆ ಇಲ್ಲ, ಕೋಟ್ ಹಾಕೊಂಡ್ಬಂದ್ರು ಪ್ಯಾಂಟ್ ಹಾಕೊಂಡ್ಬಂದ್ರು ಅವ್ರು ಮುಸಲ್ಮಾನರಲ್ಲ. ಮುಸಲ್ಮಾನರಿಗೆ ಹೇಳ್ತಾ ಇದ್ದಾರೆ ಯಾವ ರೀತಿ ನಡ್ಕೊಬೇಕು, ವಿಚ್ಛೇದನ ಹಾಕಿ ಕೊಡ್ಬೇಕು, ನಿಕಾ ಹಾಕಿ ಮಾಡ್ಬೇಕು ಅಂತ. ಒಂದು ಒಳ್ಳೆ ರೀತಿ ಬಂದ್ರೆ ನೀವು ಯಾಕೆ ಅಕ್ಸೆಪ್ಟ್ ಮಾಡಬಾರ್ದು ಅಂದ್ರೆ, ನಾನು ಪೂಜೆ ಹಿಂಗ್ ಮಾಡ್ಬೇಕು ಹಂಗ್ ಮಾಡಬಾರ್ದು. ಬೇರೆ ಸಮಾಜದವ್ರು ಹೇಳ್ತಾ ಇಲ್ಲ ಸರ್, ನಿಮ್ಮ ಸಮುದಾಯದವರೇ ಹೇಳ್ತಾ ಇದ್ದಾರೆ, ನಿಮ್ಮನ್ನೇ ನಿಮ್ಮವರೇ ಪ್ರಶ್ನೆ ಮಾಡ್ತಿರೋದು ಸರ್. ಇದು ಇದೇ ವಿಪರ್ಯಾಸ. ಮೀಡಿಯಾದವರು ನಮಗೆ ನಮ್ಮ ಸಮಾಜದವರು ಅಂತ ಹೇಳ್ತಾ ಇದ್ದಾರೆ, ನಾವು ನಮ್ಮ ಸಮಾಜದವ್ರು ಹೇಳ್ತಾ ಇರೋದನ್ನ ಇಲ್ಲ ಆ ರೀತಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರನು ನಮ್ಮ ಸಮಾಜ ಹೇಳ್ತಾ ಇದೆ ಅಂತ ನಮಗೆ ಹೇಳ್ಕೊಳಕ್ ಬರ್ತಾ ಇದೆ. ಸುಪ್ರೀಂ ಕೋರ್ಟ್ ಮುಂದೆ 5 ಮಹಿಳೆಯರು ವಾದ ಮಂಡಿಸಿ ಅವರು ಕಟ್ಲೆ ಹೋಗಿದ್ದಾರೆ, ಅದು ನಿಜ. ಆದ್ರೆ 4.25 ಕೋಟಿ ಮಹಿಳೆಯರು ಸೈನ್ ಮಾಡಿ ಕಳಿಸಿದ್ದಾರೆ, ಅದೂ ನಿಜ. ಅದ್ರ ಬಗ್ಗೆ ಗಮನ ಕೊಡದೆ ಒಂದು ಒಳ್ಳೆ ವಿಧಾನ ಇದೆ, ಇದನ್ನ ಯಾಕೆ ಅಡಾಪ್ಟ್ ಮಾಡಬಾರ್ದು ಅಂತ ನಮ್ಗೆ ಹೇಳಲಾಗ್ತಾ ಇದೆಯಲ್ಲ. ನಾನು ಒಳ್ಳೆ ಒಂದು ವಿಧಾನ ಕ್ರಿಶ್ಚಿಯಾನಿಟಿ ಬಗ್ಗೆನೋ ಹಿಂದೂಯಿಸಂ ಬಗ್ಗೆನೋ ನನಗೆ ಅರ್ಥ ಆಗಿದೆ, ಬಹಳ ಚೆನ್ನಾಗಿದೆ. 7 ಸುತ್ತು ಸುತ್ತಬಾರ್ದು ಮದುವೆಗೆ, 3 ಸುತ್ತು ಸಾಕು ಚೆನ್ನಾಗಿ ಬಡ್ಕೊಂಡ್ರೆ ನನ್ನ ಬಗ್ಗೆ ಜನ ಏನ್ ಹೇಳ್ತಾರೆ, ಎಷ್ಟು ಬುದ್ಧಿವಂತ ಅಥವಾ ಹುಚ್ಚ ಅಂತ ಹೇಳ್ತಾರೆ. ಬಹುಶಃ ಅದೇ ರೀತಿ ಅಂತ ತಿಳ್ಕೊಂಡಿದ್ದೇನೆ. ಆದ್ರೂ ನನಗಿಂತ ಜಾಸ್ತಿ ಬುದ್ಧಿವಂತರು ಇರ್ಬೋದು. ಮುಸಲ್ಮಾನರು ಅಲ್ಲದವರು ತೋರಿಸ್ಕೊಡ್ತಾ ಇರೋದನ್ನ ನೋಡಿದ್ರೆ ಜನ ಈ ಪ್ರಪಂಚ ಎಲ್ಲ ನೋಡ್ತಾ ಇದೆ. ಅವ್ರು ಏನಂತಾರೋ, ಮುಸಲ್ಮಾನರು ಅಲ್ದವರು ಮುಸಲ್ಮಾನರಿಗೆ ಮುಸಲ್ಮಾನ್ ರೀತಿ ಹೇಳ್ಕೊಡ್ತಾ ಇದ್ದಾರೆ, ಮದುವೆದಾಗ್ಲಿ ವಿಚ್ಛೇದನದಾಗ್ಲಿ ಅಂತ. ನನ್ಗನ್ಸುತ್ತೆ ಇದು ನಾನು ಹೇಳಿದೆ. ಖಂಡಿತ ಹೌದು, ಖಂಡಿತ ಅವ್ರು ಹೇಳ್ತಿರುವಂತ ಮಾತು ಅವ್ರದ್ದೇ ಒಂದು ನಿಲುವಿನಲ್ಲಿ ಹೇಳ್ತಾ ಇದ್ದಾರೆ. ಬಿಜೆಪಿ ಏನ್ ಹೇಳುತ್ತೆ ಹಾಗಾದ್ರೆ? ಈ ಸಂದರ್ಭದಲ್ಲಿ ನಾವು ಅವಾಗ್ಲೇ ಕೇಳಿದೆ, ಬಿಜೆಪಿ ವೋಟ್ ಬ್ಯಾಂಕ್ ಮಾಡ್ತಾ ಇದೆಯಾ, ಅವರನ್ನು ಕೂಡ ಅದೇ ಪ್ರಶ್ನೆಯನ್ನ ಕೇಳಿದೆ. ಅವ್ರನ್ನೇ ಕೇಳೋಣ, ಯಾಕೆ ಹಾಗಾದ್ರೆ ಅನ್ನೋದನ್ನ. ಬಿಜೆಪಿ ಏನಾದ್ರೂ ಇಲ್ಲಿ ಈ ರೀತಿ ಏನಾದ್ರೂ ಪ್ರಯತ್ನಕ್ಕೆ ಮುಂದಾಗ್ತಾ ಇದೆಯಾ? ಖಂಡಿತ ಇದ್ರಲ್ಲಿಲ್ಲ. ಇಲ್ಲಿ ಮಾನವೀಯತೆ ದೃಷ್ಟಿಯಿಂದ ಈ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಸಕಲ ಜೀವರಾಶಿಗಳಿಗೂ ಒಂದೇ ನ್ಯಾಯ ಇರಬೇಕಾಗ್ತದೆ. ಇಲ್ಲಿ ಮುಸಲ್ಮಾನರು, ಕ್ರಿಶ್ಚಿಯನ್, ಹಿಂದೂಗಳು ಅಂತಕ್ಕಂಥದ್ದಲ್ಲ. ಹೆಣ್ಮಗಳು ಹೆಣ್ಮಗಳೇ. ಇವತ್ತೇನಾಗಿದೆ, ಇವತ್ತು ಸಂಪೂರ್ಣವಾಗಿ ಭಾರತೀಯ ಜನತಾ ಪಕ್ಷ ಇದರಲ್ಲಿ ಹಸ್ತಕ್ಷೇಪ ಮಾಡಿದೆ ಅಂತಕ್ಕಂಥದ್ದು ನಾನು ಒಪ್ಪೋದಿಲ್ಲ. ಇದು ಬಹಳ ಒಂದು ರಗಳೆ. ಇದು ಈ ರಗಳೆನ ಸುಪ್ರೀಂ ಕೋರ್ಟ್ಗೆ ಹೋಗಿ ಸುಪ್ರೀಂ ಕೋರ್ಟ್ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಅದು ಶಿಫಾರಸು ಮಾಡಿದಾಗ ಪಾರ್ಲಿಮೆಂಟ್ ಅಲ್ಲಿ ಒಪ್ಕೊಳ್ತಾರೆ, ರಾಜ್ಯಸಭೆನಲ್ಲಿ ಅದು ಒಪ್ಪೋದಿಲ್ಲ. ರಾಜಕಾರಣ ವೋಟ್ ಬ್ಯಾಂಕ್ ರಾಜಕಾರಣ ಮಾಡಿದಂತ ಕಾಂಗ್ರೆಸ್ ಅವರು ನಿರಂತರವಾಗಿ ಅದನ್ನು ಸೋಲಿಸ್ತಾ ಬಂದ್ರು. 2 ಸಾರಿ ಸೋಲಿಸಿದ್ರು. ಕೊನೆಗೆ ಸುಗ್ರೀವಾಜ್ಞೆ ತರೋವರೆಗೂ ಈ ಪ್ರಯತ್ನ ಮಾಡಿದ್ರು. ಉತ್ತರ ಪ್ರದೇಶದಲ್ಲಿ ಕಳೆದ ಬಾರಿ ಎಲೆಕ್ಷನ್ ನಡೆದು, ಎಂ ಎಲ್ ಎಲೆಕ್ಷನ್ ಅಲ್ಲಿ 80% ಇರ್ತಕ್ಕಂಥ ಮುಸಲ್ಮಾನರ ಏರಿಯಾದಲ್ಲಿ 80% ಇರೋ ಮುಸಲ್ಮಾನರ ಏರಿಯಾದಲ್ಲಿ ಬಿಜೆಪಿಯವರು ಅಭ್ಯರ್ಥಿಗಳು MLA ಗೆದ್ದು ಬಂದ್ರು. ಆಗ ಮಾಯಾವತಿ ಒಂದು ತುರ್ತಾಗಿ ಪತ್ರಿಕಾಗೋಷ್ಠಿ ಕರೆದು ಹೇಳಿದ್ರು, 80% ಇರ್ತಕ್ಕಂಥ ಮುಸಲ್ಮಾನರ ಜಾಗದಲ್ಲಿ ಬಿಜೆಪಿ ಗೆಲ್ಲಕ್ಕೆ ಹೇಗೆ ಸಾಧ್ಯ, ಗೆದ್ದಿರೋದಿಲ್ಲೆಲ್ಲ ವೋಟ್ ಟ್ಯಾಂಪರಿಂಗ್ ಆಗಿದೆ, ತಪ್ಪಾಗಿದೆ ಅಂತ. ಜನ ಮುಸಲ್ಮಾನ್ ಮಹಿಳೆಯರು ಇವತ್ತು ಮಾನವೀಯತೆಯಿಂದ ಬದಲಾವಣೆ ಆಗಿದ್ದಾರೆ. ಅವರು ದೇಶದಲ್ಲಿ ನಾವು ಬದುಕು ಹಕ್ಕಿದೆ ಅಂತಕ್ಕಂಥ ಪ್ರಶ್ನೆ ಮಾಡಿದ್ದಾರೆ. ಇನ್ನೊಂದು ವಿಷಯ ನಾನು ಹೇಳ್ಬೇಕಾಗ್ತದೆ, ಇವತ್ತು ನಾವು ಹಜ್ಜಿಗೆ ಹೋಗ್ಬೇಕಾದ್ರೆ, ಹೆಣ್ಣು ಮಕ್ಕಳು ಏನಾದ್ರು ಹೋಗ್ಬೇಕಾದ್ರೆ ಗಂಡ ಹೆಂಡತಿ ಮಾತ್ರ ಹೋಗ್ಬೇಕಾಗಿತ್ತು ಹಿಂದೆ 45 ವರ್ಷಕ್ಕೆ ಮೇಲ್ಪಟ್ಟಂತ ಹೆಣ್ಮಕ್ಳು. ಇದು ಈ ವಿಚಾರದಲ್ಲಿ ನರೇಂದ್ರ ಮೋದಿ ಅವರು ಅಲ್ಲಿನ ಆಡಳಿತ ವ್ಯವಸ್ಥೆಗೆ ಪತ್ರ ಬರೆದು ಇವತ್ತು ಹೆಣ್ಣು ಮಕ್ಕಳಲ್ಲಿ ರಾಜ್ಯಸಭೆಯಲ್ಲಿ ಒಮ್ಮತ ಬರ್ಲಿಲ್ಲ ಅಂತ ಹೇಳಿ ಏಕಾಏಕಿ ಸುಗ್ರೀವಾಜ್ಞೆಯನ್ನ ತಂದಿದ್ದೀರಾ, ಇದ್ರ ಮರ್ಮ ಏನು?
ಸುಗ್ರೀವಾಜ್ಞೆ ತಂದಿರೋದಕ್ಕಂದ್ರೆ ಕಾನೂನಿನ ಭಯ ಇರಬೇಕು. ಯಾರೇ ತಲಾಕ್ ಕೊಟ್ಟಾಗ ಅದು ಕಾನೂನಿನ ಹಸ್ತಕ್ಷೇಪ ಆಗುತ್ತೆ, ಕಾನೂನು ಅದನ್ನ ರಕ್ಷಣೆ ಮಾಡ್ಬೇಕು, ಹೆಣ್ಮಕ್ಳಿಗೆ ಅವ್ರಿಗೆ ಶಿಕ್ಷೆ ಆಗುತ್ತೆ ಅನ್ನೋ ಭಯ ತಲಾಕ್ಗಳನ್ನೋ ಪದನ ಬಳಕೆ ಮಾಡಲ್ಲ. ಹಾಗಾಗಿ ಕಾನೂನು ತಂದಿದ್ದಾರೆ. ಇವತ್ತು 302 ಇದೆ. ಯಾಕಿದೆ 302? ಎಲ್ರಿಗೂ ಅನ್ವಯಿಸ್ತದೆ. ಇಲ್ಲಿ ಮುಸಲ್ಮಾನ್ಗೆ ಅನ್ವಯಿಸಲ್ಲ, ಹಿಂದೂಗಳಿಗೆ ಅನ್ವಯಿಸಲ್ಲ ಅನ್ನೋ ಪ್ರಶ್ನೆ ಬರಲ್ಲ. ಆದ್ರೂ ಮರ್ಡ್ರೆ ಇಲ್ಲಿ ಮುಸಲ್ಮಾನ್ ಹೆಣ್ಮಕ್ಳಿಗೆ ತಲಾಕ್ ಕೊಟ್ಟಾಕ್ಷಿಗೆ ಅವ್ರಿಗೆ ಶಿಕ್ಷೆ ಕೊಡ್ದೇನೆ ಹಂಗೆ ಮುತುವರ್ಜಿ ಮಾಡಕ್ ಆಗಲ್ಲ. ಅದಕ್ಕೆ ಕಾನೂನು ಒಂದು ಬಲವಾಗಿ ಇದ್ರೇನೆ ಅವ್ರನ್ನ ತಲಾಕ್ ಕೊಡೋದಲ್ಲಿ ಹಿಂದೆ ಹೊಡಿತಾರೆ. ಹಾಗಾಗಿ ಹೆಣ್ಣು ಮಕ್ಳಿಗೆ ರಕ್ಷಣೆ ಮಕ್ಕಳು ಅವರು ನನ್ನ ಅಕ್ಕ ತಂಗಿರೆ. ನಾನು ಮುಸಲ್ಮಾನ್ ಹೆಣ್ಣು ಮಕ್ಕಳ ಅಕ್ಕ ತಂಗಿರ ಜೊತೆಲಿ ನಮ್ಮೂರಲ್ಲಿ 35% ಜನ ಇದ್ದಾರೆ. ಇವತ್ತು ಬರ್ತಾರೆ ನನ್ನ ಹತ್ರ, ಭಯ ಹೋಗಿ ಹಮಾರ ಪ್ರಾಬ್ಲಮ್ ಹಮೆ ಕ್ಯಾ ಕರಿಂಗೆ ತಲಾಕ್ ದೇದಲ್ಲಿ ಅವು ಅಂತಾರೆ. ಅವಾಗ ನಾನು ಏನ್ ಹೇಳ್ಬೇಕು ಅವ್ರಿಗೆ? ಆ ಹೆಣ್ಣು ಮಕ್ಳಿಗೆ ನ್ಯಾಯ ಬೇಡವೇನು? ನ್ಯಾಯ ಹಂಗಿದ್ರೆ ನಾವು ಭಾರತದ ಸಂವಿಧಾನ ವ್ಯಾಪ್ತಿಯಲ್ಲಿ ಇದೀವ ನಾವು? ಇಲ್ಲ, ಸಂವಿಧಾನ ಮೀರಿದೀವ ನಾವು. ಈ ದಿಕ್ಕಿನಲ್ಲಿ ನಾವು ಸಂವಿಧಾನ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥವ್ರು ಪ್ರತಿಯೊಬ್ಬರು ಸಾಮಾನ್ಯ ಹೆಣ್ಮಕ್ಳಿಗೂ ಇವತ್ತು ನ್ಯಾಯ ಸಿಗ್ಬೇಕಾಗಿದೆ. ಎಲ್ಲಾ ಜಾತಿ ಹೆಣ್ಮಕ್ಳಿಗೂ ಸಿಗ್ಬೇಕಾಗಿದೆ. ಇದರಲ್ಲಿ ಬಿಜೆಪಿ RSS ಹಸ್ತಕ್ಷೇಪ ಅಲ್ಲ. ಇದು ಪ್ರಾಮಾಣಿಕವಾಗಿ ಬಡವ ಹೆಣ್ಣು ಮಕ್ಕಳಿಗಾಗಿ, ಅದರಲ್ಲೂ ಎಲ್ಲ ಹೆಣ್ಣು ಮಕ್ಕಳು, ಅದರಲ್ಲಿ ವಿಶೇಷವಾಗಿ ಮುಸಲ್ಮಾನ್ ಹೆಣ್ಣು ಮಕ್ಕಳಿಗೂ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸದಲ್ಲಿ ನರೇಂದ್ರ ಮೋದಿ ಅವರು ತಗೊಂಡಿರತಕ್ಕಂಥ ದಿಟ್ಟ ನಿರ್ಧಾರ. ಈ ನಿರ್ಧಾರಕ್ಕೆ ಇಡೀ ರಾಷ್ಟ್ರಾದ್ಯಂತ ಮುಸಲ್ಮಾನ್ ಮಹಿಳೆಯರು ಭಾರತೀಯ ಜನತಾ ಪಕ್ಷಕ್ಕೆ ಬರ್ತಾ ಇರ್ತಕ್ಕಂಥ ಅದನ್ನ ತಡೆಯೋದಕ್ಕೆ ಒಂದು ಪ್ರಯತ್ನ ಕಾಂಗ್ರೆಸ್ನವರು ಮತ್ತೆ JDS ನವರು ಇತರೆ ಪಕ್ಷದವರು ಮಾಡ್ತಾ ಇದ್ದಾರೆ. ಖಂಡಿತ ಇವತ್ತು ಈ ಒಂದು ಸಮುದಾಯ ಎಲ್ಲರೂ ಕೂಡ ಮಾತನಾಡುವಂತ ಮಟ್ಟಿಗೆ ಬಂದು ಬಿಟ್ಟಿದೆ. ನೀವು ಕೂಡ ನೋಡ್ತಾ ಇದ್ದೀರಾ ಸರ್, ಯಾಕೆ ಹೀಗಾಯ್ತು ಅನ್ನೋದು. ಇದು ನಾನು ಪೊಲಿಟಿಕಲ್ ಪಾಯಿಂಟ್ ಅಂತ ತಗೊಳ್ಳಲ್ಲ. ಬಿಜೆಪಿ 2002 ಅಲ್ಲಿ ಟ್ರಿಪಲ್ ತಲಾಕ್ ಇನ್ವ್ಯಾಲಿಡ್ ಆಗಿರೋದು. ಇವ್ರೇನು ಕ್ರೆಡಿಟ್ ತಗೊಳ್ಳೋದು ಅವಶ್ಯಕತೆ ಇಲ್ಲ. ಅವ್ರು ನಾನು RSS BJP ಅಂತ ಹೋಗೋದು ಇಲ್ಲ. ಅನ್ಯಾಯ ಆದ್ರೆ ಅನ್ಯಾಯನೇ ಅದು. ಬಟ್ ನೋಡಿ, ಒಂದು ಶಫಿ ಸಾಹೇಬ್ರ ಒಂದು ಮಾತು ಕೇಳ್ತಾ ಇದ್ರು, ಸಂವಿಧಾನ ಅನ್ನೋದು ಪರ್ಸನಲ್ ಲಾಸ್ ಅಂತ. ಕಾನ್ಸ್ಟಿಟ್ಯೂಷನ್ ಅಲ್ಲೂ ಪರ್ಸನಲ್ ಲಾಸ್ ಅಲ್ಲಿ ಕಾಂಟ್ರಡಿಕ್ಷನ್ ಇಲ್ಲ. ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಏನ್ ಹೇಳುತ್ತೆ, ಸ್ವಲ್ಪ ಇಂಟೆಲೆಕ್ಚುಯಲ್ ಆಗಿ ಮಾತಾಡ್ಬೇಕಾಗುತ್ತೆ. ಬಡ ಅಂದ್ರೆ ಆಗಲ್ಲ. ಕಾನ್ಸ್ಟಿಟ್ಯೂಷನ್ ಏನ್ ಹೇಳುತ್ತೆ, ನಾವು ಪರ್ಸನಲ್ ಲಾಸ್ಗೆ ಎವ್ರಿ ಪರ್ಸನಲ್ ಲಾ ಇಸ್ ರೆಕಗ್ನೈಸ್ಡ್ ಅನ್ನುತ್ತೆ. ಆರ್ಟಿಕಲ್ 13 ಅಂತ ಒಂದು ಆರ್ಟಿಕಲ್ ಇದೆ. ಅದರಲ್ಲಿ ಎನಿ ಲಾ ದಟ್ ವೈಲೇಟ್ಸ್ ಫಂಡಮೆಂಟಲ್ ರೈಟ್ಸ್ ಇಸ್ ವಾಯ್ಡ್ ಅನ್ನತ್ತೆ. ಅದರಲ್ಲಿ ಮೊನ್ನೆ ಏನ್ ಡಿಸಿಷನ್ ಆಯ್ತು ಸುಪ್ರೀಂ ಕೋರ್ಟ್ ಅಲ್ಲಿ, 3 ಜಡ್ಜಸ್ ಹೇಳಿದ್ರು ಟ್ರಿಪಲ್ ತಲಾಕ್ ವೈಲೇಟ್ಸ್ ಫಂಡಮೆಂಟಲ್ ರೈಟ್ಸ್ ಅಂತ. ಗೊತ್ತಾಯ್ತಲ್ಲ? ಒನ್ ಜಡ್ಜ್ ಕುರಿಯನ್ ಹೇಳಿದ್ರು ನೋ, ಇಟ್ ಈಸ್ ಅನ್ಇಸ್ಲಾಮಿಕ್ ಅನ್ಬಿಟ್ಟು ನಾನು ಐ ಥಿಂಕ್ ದಟ್ ಈಸ್ ಅ ಕರೆಕ್ಟ್ ಜಡ್ಜ್ಮೆಂಟ್. ಇಟ್ ಈಸ್ ನಾಟ್ ಅಬೌಟ್ ಕಾನ್ಸ್ಟಿಟ್ಯೂಷನ್. ಎಸ್, ನನ್ನ ಪ್ರಕಾರ ಶಫಿ ಭಾಯ್, ನಮ್ಮ ಹಿರಿಯರು ಬಹಳ ಅವ್ರ ಮೇಲೆ ಗೌರವ ಇದೆ, ಅವ್ರ ಪಾಯಿಂಟ್ ಆಫ್ ವ್ಯೂ. ನನ್ನ ಪ್ರಕಾರ ಇನ್ಸ್ಟೆಂಟ್ ಇವಾಗ ಇನ್ಹ್ಯೂಮನ್ ಅದು ವುಮೆನ್ಗೆ, ಅದು ವೈಟ್, ಅದು ಇಟ್ ಇಸ್ ನಾಟ್ ಎ ಲಾ. ವಾಟ್ ಜಸ್ಟಿಸ್ ಕುರಿಯನ್ ಸರಿ, ಇಟ್ ಇಸ್ ಅದು ಕತೆ ಮುಗೀತು. ಐ ವೆಲ್ಕಮ್ ದಟ್. ಸಂಗತಿ ಏನಂದ್ರೆ ನೋಡಿ, ಪೊಲಿಟಿಷಿಯನ್ಸ್ ಏನ್ ಮಾಡ್ತಾರೆ ಅಂದ್ರೆ, ಇವನ್ 1947 ಆದ್ಮೇಲೆ ಸಿಕ್ಸ್ ಜೈನ್ಸ್ ಬುದ್ಧಿಸ್, ಇವ್ರಿಗೆ ಹಿಂದೂಸ್ ಅಂತ ಇವ್ರಿಗೆ ಒಂದು ಎನಿ ಬಡಿ ಯೂಸ್ ನಾನ್ ಮುಸ್ಲಿಂ ಇಸ್ ಹಿಂದೂ ಅಂತ ಬಂತು. ಯಾವಾಗ್ಲೂ ಪೊಲಿಟಿಷಿಯನ್ಸ್ ಪ್ರಯತ್ನ ಏನಿರೋದು ಗೊತ್ತಾ, ಕಮ್ಯುನಿಟೀಸ್ ಮೇಲೆ ಲೆಜಿಸ್ಲೇಟಿವ್ ಪೊಲಿಟಿಕಲ್ ಡಾಮಿನೆನ್ಸ್ ಮಾಡ್ಬೇಕಂತ. ಅದಕ್ಕೋಸ್ಕರ ಹಿಂದೂ ಕೋರ್ಟ್ ವಿಲ್ಸ್ ತಂದಿದ್ದು ಆವಾಗ. Today also we see that one political party is trying to dominate and legislate on minority affairs without the consensus of the minorities. Second, ಇದು ಬಿಡಿ, ಇದು ಇನ್ಸ್ಟೆಂಟ್ ವಿರುದ್ಧನೇ ಮಾಡಲ್ಲ. ಕ್ರಿಮಿನಲೈಸೇಷನ್ ಇವ್ರು ಹೆಂಗ್ ಮಾಡ್ತಾರೆ? ಜಡ್ಜ್ಮೆಂಟ್, ಶಿ ಸ್ಟಿಲ್ ಮೈ ವೈಫ್, ವೇರ್ ಇಸ್ ದ ಕ್ರೈಮ್ ಕಮಿಟೆಡ್? ಎಲ್ಲಿ ಕಳ್ಳ ಇಲ್ಲ, ಅದ ಕಳ್ತನೇನ ಆಗಿಲ್ಲ ಅಲ್ಲ ಅಲ್ಲಿ. ಸಂಬಂಧ ಮುರಿದೋಯ್ತಲ್ಲ ಸರ್ ಅಲ್ಲಿ. ಹೆಂಗಿರಿ ಮುರಿದಾಯ್ತು? ಸುಪ್ರೀಂ ಕೋರ್ಟ್ ಹೇಳಿದೆ ಅಲ್ಲ, ಇಟ್ಸ್ ಇನ್ವ್ಯಾಲಿಡ್ ಅಂತ. ರೆಸ್ಟಿಟ್ಯೂಷನ್ ಆಫ್ ಕಾನ್ಜುಗಲ್ ರೈಟ್ಸ್ ಅಂತ ಇದೆ, ಗೊತ್ತಾ ನಿಮ್ಗೆ? ಅದರಲ್ಲಿ ಹಿಂದೂಸ್ ಆಗ್ಲಿ ಯಾವ ಜಾತಿ ಆಗ್ಲಿ ಹೋಗ್ಬಿಟ್ಟು ಡಿವೋರ್ಸ್ ಇಶ್ಯೂಸ್ ಬಂದ್ರೆ ನನ್ ಗಂಡ ನಂಗೆ ವಾಪಸ್ ಬೇಕು ಅಂತಾರೆ. ಅವಾಗ ಸುಪ್ರೀಂ ಕೋರ್ಟ್ ಹೇಳಿದೆ, ಹೌದಪ್ಪ ನಿನ್ ಗಂಡ ವಾಪಸ್ ಬೇಕಾ ಕೇಳುತ್ತೆ, ಕೇಳ್ಬಿಟ್ಟು ನಿನ್ ಗಂಡ ನಿಂಗೆ ವಾಪಸ್ ಇರ್ಲೇಬೇಕು ಅಂತಾನೆ. ಬಟ್ ಸುಪ್ರೀಂ ಕೋರ್ಟ್ ಆ ಡಿಗ್ರಿಗೆ ಪರ್ಫಾರ್ಮ್ ಮಾಡಕ್ ಆಗಲ್ಲ. ಇದು ಜೂರಿಸ್ಟ್ ಲಾ. ಏನು? ಇಟ್ ಇಸ್ ನಾಟ್ ಎನಾಕ್ಟೆಡ್ ಲಾ. ಎನಾಕ್ಟೆಡ್ ಲಾ ಅಂದ್ರೆ ಪಾರ್ಲಿಮೆಂಟರಿ ಲಾ, ಲೆಜಿಸ್ಲೇಟಿವ್ ಲಾಗೆ ಎನಾಕ್ಟೆಡ್ ಲಾ ಅಂತಾರೆ. ಈಗ ಟ್ರಿಪಲ್ ತಲಾಕ್ ಪಾರ್ಲಿಮೆಂಟ್ ಪಾಸ್ ಮಾಡಿದ್ರೆ ಇಟ್ ಬಿಕಮ್ಸ್ ಆಕ್ಟ್. ಆಕ್ಟ್ ಕ್ಯಾನ್ ಬಿ ಕ್ವಶನ್ ಇನ್ ದ ಕೋರ್ಟ್, ನಾಟ್ ಕಸ್ಟಮರ್ ಅನ್ಕೋಡಿಫೈಡ್ ಲಾ. ಆರ್ಟಿಕಲ್ 13 ಪರ್ಪಸ್ಗೆ ಸರ್ವ್ ಆಗಲ್ಲ ಇದು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರೋದು ನಾನು. ಸಿ, ಐ ಆಮ್ ಸ್ಟ್ಯಾಂಡಿಂಗ್ ವಿತ್ ದೆಮ್. ಓಕೆ, ಐ ಆಮ್ ಇನ್ಸೆಂಟಿಬಲ್ ತಲಾಕ್ ಇಸ್ ನಾಟ್ ಎ ಕ್ರೈಮ್, ಇಟ್ ಇಸ್ ಎ ಸಿನ್. ನರೇಂದ್ರ ಮೋದಿ ಮಾಡಿದ್ದಾರೆ, ಬ್ಲೆಸ್ಸಿಂಗ್ ಇಟ್ ಡಿಸ್ಕಸ್ ಅಂತೀನಿ ನಾನು. ಅದು ಬೇರೆ ಕತೆ. ಐ ವಿಲ್ ನಾಟ್ ಪೊಲಿಟಿಸೈಸ್ ದಿಸ್ ವೆರಿ ಸೆನ್ಸಿಟಿವ್ ಇಶ್ಯೂ. ಇಲ್ಲಿ ಇಟ್ಕೊಂಡು ಪೊಲಿಟಿಕ್ಸ್ ನಾನು ಅಂತ ಮಾಡಂಗಿಲ್ಲ. ದಿಸ್ ಈಸ್ ಅಬೌಟ್ ಇಂಡಿಯಾ, ದಿಸ್ ಈಸ್ ಅಬೌಟ್ ದ ವಿಮೆನ್ ಆಫ್ ಇಂಡಿಯಾ. ಐ ಆಮ್ ಸ್ಟ್ಯಾಂಡಿಂಗ್ ವಿತ್ ದೆಮ್. ಮಾಡಿದಾರಲ್ಲ, ಬಟ್ ಕ್ರಿಮಿನಲೈಸೇಷನ್ ಮಾಡಕ್ ಹೋಗ್ತಿದ್ದಿರಲ್ಲ. ಕಮ್ಯುನಿಟಿ ನ್ಯೂಟ್ರಲ್ ಲಾಸ್ ಇಲ್ವಾ ನಮ್ಮ ಹತ್ರ? ಚೈಲ್ಡ್ ಮ್ಯಾರೇಜ್ ರಿಸ್ಟ್ರೈನಿಂಗ್ ಆಕ್ಟ್ 1929 ಇಲ್ವಾ? ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಇಲ್ವಾ? ಇದೆಲ್ಲ ನ್ಯೂಟ್ರಲ್ ಲಾಸ್ ಇದೆ ಅಲ್ವಾ? ವೈ ಕಾಂಟ್ ಯು ಬ್ರಿಂಗ್ ಇಟ್ ಲೈಕ್ ದಟ್? ಹೂ ಇಸ್ ಸ್ಟಾಪಿಂಗ್ ಯು ಫ್ರಮ್ ಬ್ರಿಂಗ್ ಇಟ್ ಲೈಕ್ ದಟ್? ನೀವು ಯೂನಿಫಾರ್ಮ್ ಸಿವಿಲ್ ಕೋರ್ಟ್ ಸ್ವಲ್ಪ ಡೈಗ್ರೆಸ್ ಮಾಡ್ತೀನಿ. ಯೂನಿಫಾರ್ಮ್ ಸಿವಿಲ್ ಕೋರ್ಟ್ ಅಂತೀರಾ, ಶರಿಯತ್ ಇದೆ ಕುರಾನ್ ಅಲ್ಲಿ. ವಿತೌಟ್ ಫಾಲೋಯಿಂಗ್ ಶರಿಯತ್ ಹೌ ಕ್ಯಾನ್ ಐ ಬಿ ಎ ಮುಸ್ಲಿಂ? ಅರ್ಥ ಆಗತ್ತಾ? ನಾನು ಹೇಳಿಲ್ವಾ,
ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಬುದ್ಧಿವಂತ ಲೀಗಲ್ ಲ್ಯೂಮಿನರಿಗೆ ಪಾಪ ಕಷ್ಟಪಟ್ಟು ಹೋದ್ಮೇಲೆನು ಹಿಂದೂ ಕೋರ್ಟ್ ಕಂಪ್ಲೀಟ್ಲಿ ಅಕ್ಸೆಪ್ಟ್ ಮಾಡಲಿಲ್ಲ ಪಾರ್ಲಿಮೆಂಟ್. ರಾಜೇಂದ್ರ ಪ್ರಸಾದ್ ಪ್ರೆಸಿಡೆಂಟ್ ಮಾಡಿ ಸರ್ ಅಂತ ಹೇಳಿದ್ರು. ಶ್ಯಾಮ್ ಪ್ರಕಾಶ್ ಮಾಡಿ ಆಮೇಲೆ ಇಲ್ಲ ನನ್ನ ಕಲ್ಚರಲ್ ಪ್ರಾಕ್ಟೀಸ್ ಇದು ನಾವು ಮಾಡಕ್ಕಾಗಲ್ಲ, ಪ್ರಾಬ್ಲಮ್ ಆಗತ್ತೆ ಅಂದ್ರು. ಬಟ್ ಹಾಗೂ ಅಂಬೇಡ್ಕರ್ ಅವ್ರು ಸ್ಟೇಷರ್ ಅವರು ಅಂತ ಮಾಡಿದಂದ್ಬಿಟ್ಟು ಲಿಮಿಟೆಡ್ ವಾಯ್ಗೆ ಕ್ವಾಲಿಫೈಡ್ ವಾಯ್ಗೆ ಇಟ್ ವಾಸ್ ಆಕ್ಸೆಪ್ಟೆಡ್. ದಟ್ ಇಸ್ ವಾಟ್ ಇಸ್ ಕಾಲ್ಡ್ ಹಿಂದೂ ಕೋರ್ಟ್ ಬಿಲ್ಸ್. ಸೆಕೆಂಡ್ ಅನ್ಯಾಯ ಅಂತ ಹೇಳ್ತಾರಲ್ಲ ಇವರು, ಮದುವೆ ಮಾಡ್ಕೊಂತಾನೆ ಹಿಂದೂ ಗಂಡ, ಸೆಕೆಂಡ್ ಹೆಂಡತಿಗೆ ಹೇಳಲ್ಲ, ಎಲ್ಲಿ ಇನ್ನೊಂದು ಮದುವೆ ಮಾಡ್ಕೊಂತಾನೆ, ಅವಳು ಓಡ್ಬಾರ್ದಾಳೆ. ಸರ್ ಈ ಪ್ರೂಫ್ ಇದೆ ಕೋರ್ಟ್ ಅಲ್ಲಿ, ನನ್ಗೆ ಇನ್ ಸೆಕೆಂಡ್ ಮದುವೆ ಮಾಡ್ಕೊಂಡ, ಫಸ್ಟ್ ಮದುವೆ ನನಗೆ ಗೊತ್ತಿಲ್ಲ ಅಂತಾನೆ. ಕೋರ್ಟ್ ಏನ್ ಹೇಳಿದ್ ಗೊತ್ತಾ, ಯು ಆರ್ ಇಸ್ ಮಿಸ್ಟ್ರೆಸ್ ಅನ್ನತ್ತೆ ಅಂದಿದೆ. ಆ ನ್ಯಾಯ ಬಗ್ಗೆ ಏನ್ ಹೇಳ್ತಾರೆ ಇವರು? ಆರ್ ಯು ಟ್ರೈಂಗ್ ಟು ಇನ್ಸ್ಟಿಟ್ಯೂಷನಲೈಸ್ ಕಾನ್ಕ್ಯುಬೈಜಸ್ ಮಿಸ್ಟ್ರೆಸ್ ಪ್ರಾಸ್ಟಿಟ್ಯೂಷನ್? ಹೌದಾ ಇಲ್ಲ? ನೀವು ತಿರುಪತಿಯಲ್ಲಿ ಲಡ್ಡು ಮಾರಿ ಎಲ್ಲ ಮಾಡಿನು ಕೇಳಿ, ಫೋಟೋ ತಗೊಂಡ್ಬಿಟ್ಟು ಕೋರ್ಟ್ ಅಲ್ಲಿ ಒಬ್ಬ ಗಂಡ ಹೇಳ್ತಾನೆ, ಹೌದ್ರಿ ಸೆಕೆಂಡ್ ಮದುವೆ ಮಾಡ್ಕೊಂಡೆ. ಅದೇ ಕೋರ್ಟ್ ಏನ್ ಹೇಳ್ತಂದ್ರೆ 7 times 7 ಫೇರಸ್ ಮಾಡಿಲ್ಲ, 5 ಫೇರಸ್ ಮಾಡಿರೋದು ನಾನು, ಸೊಲಮನೈಸೇಷನ್ ಆಗಿಲ್ಲ, ಅಡ್ಮಿಷನ್ ಇಸ್ ನಾಟ್ ಎ ಪ್ರೂಫ್ ಅಂತೂ ಈ ಸರಿಪಡಿಸ್ಬೇಕು ಅವರು. ಗೊತ್ತಾಯ್ತಲ್ಲ? ಖಂಡಿತವಾಗ್ಲೂ ಕೂಡ ಏನಾಗ್ಬೇಕಾಗಿದೆ ಮುಂದೆ, ಹಾಗಾದ್ರೆ ತ್ರಿವಳಿ ತಲಾಕ್ ವಿಚಾರವಾಗಿ ತೆಗೆದುಕೊಳ್ಬೇಕಾದಂತ ನಿರ್ಧಾರ ಏನು, ಹಾಗೆ ನಮ್ಮ ಜವಾಬ್ದಾರಿ ಏನು, ಇದೆಲ್ಲದರ ಕುರಿತಾಗಿ ಪಬ್ಲಿಕ್ ಜೊತೆಯಲ್ಲಿ ಹಾಗೆ ಗಣ್ಯರ ಜೊತೆಯಲ್ಲೂ ಕೂಡ ಚರ್ಚೆಯನ್ನ ಮುಂದುವರಿಸೋಣ ಚಿಕ್ಕ ಬ್ರೇಕ್ ಆದ್ಮೇಲೆ. ತೆರೆ ಮೇಲೆ ತಗ್ಗರ ಹತ್ಯಾಕಾಂಡದ ಕಹಾನಿ. ಥಗ್ಸ್ ಆಫ್ ಹಿಂದೂಸ್ತಾನ್ನಲ್ಲಿ ಖಾನ್ದಾನ್ ಮೋಡಿ ಕ್ಯೂರಿಯಾಸಿಟಿ ಹುಟ್ಟಿಸಿದೆ ಬಿಗ್ ಬಜೆಟ್ ಮೂವಿ. ಸಖತ್ ಸದ್ದು ಮಾಡ್ತಿದೆ ರೋಚಕ ಕಥಾನಕ. ತಗ್ಗರ ರಕ್ತ ಚರಿತ್ರೆ ವೀಕ್ಷಿಸಿ ರಾತ್ರಿ 9:30ಕ್ಕೆ. ಸ್ವಾತಂತ್ರ್ಯ ಈ ಆರ್ಥಿಕ ಸ್ವಾತಂತ್ರ್ಯ, ಈ ಈರುಳ್ಳಿನಲ್ಲಿ ಇಳಿ ವಯಸ್ಸಿನಲ್ಲಿ ಮನದಾಳದಲ್ಲಿ. ಏನ್ ರಿಕಾಲ್ ಮಾಡ್ತೀರಾ ಆ ಒಂದು ನಾಟಕಗಳ ಕ್ಷಣಗಳನ್ನ? ಅಲ್ಲೋಗಿ ನಾಟಕಗಳನ್ನು ಓದ್ತಾ ಇದ್ದೆ. ನಾನು ಬರ್ತೀನಿ. ನೀನ್ ಯಾಕೆ ನನ್ನ ಜೊತೆ ಬರ್ತೀಯಾ? ಇಷ್ಟಪಟ್ಟಿದ್ದೆ. ಒಟ್ಟು ನಟನೆ ಮಾಡ್ಬೇಕು. ಕಲೆಯ ಹುಚ್ಚ ಹಿಡಿದ್ರೆ ಅದರಿಂದ ಬಿಡಿಸ್ಕೊಳ್ಳೋದಕ್ಕಾಗಲ್ಲ. ಬ್ರಹ್ಮಚಾರಿ ಆಗಿರೋದ್ರಿಂದ ಸಿಗ್ತಾ ಇರೋ ಲಾಭ ಇದೆಯಲ್ಲ ಅದನ್ನ ಗೊತ್ತಿಲ್ಲ. ಹಾಸ್ಯ ಮೇಲೆ ಕೂತ್ಕೊಂಡು ಸೂಟ್ ಕುಡಿಬೋದು. ಟಚ್ ಇರುವಂತ ಪಾತ್ರ ಇತ್ತು. ಸುಕ್ಕುಮಾಯ ಕುಣಿದರೆ ಠಕ್ಕುಮಾಯ, ಮಣಿದರೆ ಸೊಕ್ಕುಮಾಯವಂತೆ ನಮ್ಮ ಕರುನಾಡಲಿ. ಆ ದಿನಗಳು ಪ್ರತಿ ಕ್ಷಣ ಹೃದಯದೊಳಗೆ ಹಸಿರಾಗಿದೆ. ಆ ದಿನಗಳು ವೀಕ್ಷಿಸಿ ಭಾನುವಾರ ರಾತ್ರಿ 8 ಗಂಟೆಗೆ. ಈಗ ಮನೆ ಮನೆಯಲ್ಲೂ ನ್ಯೂಸ್ ಎಕ್ಸ್ ಕನ್ನಡ ಲಭ್ಯ. ಸಿಟಿ 692 ಹ್ಯಾಥ್ವೇ 32 ಮತ್ತು 220. ಈ ಡಿಜಿಟಲ್ 140. ACT 6 ಟಾಟಾ ಸ್ಕೈ 1646 ಸನ್ 279. This is an onion. Some people might hide the truth and say, this is an apple. They may even shout, apple, 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 apple. They may even try to bury it down. But what's right cannot be hidden. And what's new cannot be biased. Unbiased News. NewsX. ನಿಮ್ಮ ಆಕ್ರೋಶ, ನಿಮ್ಮ ಅಹವಾಲು, ನಿಮ್ಮ ಸಂಕಟಗಳು, ನಿಮ್ಮ ಸಂಭ್ರಮ. ವೇದಿಕೆ ನಮ್ಮದು. ಕರೆ ಮಾಡಿ, ಮಾತನಾಡಿ. 080461777702, 080461777703. ನ್ಯೂಸ್ ಎಕ್ಸ್ ನಿಮಗಾಗಿ ಪ್ರತಿದಿನ ಸಂಜೆ 6ಕ್ಕೆ ನೇರ ಪ್ರಸಾರ. ಮೈಸೂರು ಮಲ್ಲಿಗೆ ತಂಪು ಸೇರುವ ಕರುನಾಡು ನನ್ನದು. ನಾವು ಕನ್ನಡಿಗರು, ಎಲ್ಲರೂ ಒಂದಾಗಿ ಸಾಗುವವರು ನಾವು.
ಕಲೆ, ವಿಜ್ಞಾನ ತಂತ್ರಜ್ಞಾನದ ನೆಲೆ ನನ್ನೂರು. ಹಸಿರಾಚರಿ, ಚಿನ್ನದ ತವರು, ಕಪ್ಪು ಮಣ್ಣಿನ ಕರುನಾಡು ನನ್ನದು. ರಾಮಭಂಟನ ಹುಟ್ಟೂರು. ಭಾರತಾಂಬೆ ಮೆಚ್ಚಿದ ಭುವನೇಶ್ವರ್ ನಮ್ಮಮ್ಮ. ನ್ಯೂಸೆಕ್ ಕನ್ನಡ. ಕನ್ನಡಿಗರ ಹೆಮ್ಮೆ. ನ್ಯೂಸೆಕ್ ಕನ್ನಡ ಇದು ಕನ್ನಡಿಗರ ಹೆಮ್ಮೆ. ನ್ಯೂಸೆಕ್ ಕನ್ನಡ ಕನ್ನಡಿಗರ ಹೆಮ್ಮೆ. ಎದುರೇಟು ವಿರಾಮದ ಬಳಿಕ ಮತ್ತೆ ಸ್ವಾಗತ. ನಾವು ಮಾತನಾಡ್ತಾ ಇದ್ವಿ, ಗಣ್ಯರ ಜೊತೆಯಲ್ಲಿ ವಿಶ್ಲೇಷಣೆಯನ್ನ ಮಾಡ್ತಾ ಇದ್ವಿ. ಹಾಗೆ ಮಾತಾಡ್ಸೋಣ ಏನಾಗ್ಬೇಕಾಗಿದೆ ಅನ್ನೋದನ್ನ. ಕೊನೆಯದಾಗಿ ನೀವು ಹೇಳೋದೇನು ತಲಾಕ್ ವಿಚಾರವಾಗಿ? ಕೊನೆಯದಾಗಿ ನೀವು ಹೇಳೋದೇನು? ಅಲ್ಲ, ಇಷ್ಟು ಕಾಳಜಿ ವಹಿಸಿರುವಂತ ನರೇಂದ್ರ ಮೋದಿ ಅವರು, ಬಿಜೆಪಿ ಅವರು ಹೇಳ್ತಾರೆ ತುಂಬಾ ಕಾಳಜಿ ವಹಿಸಿದ್ದಾರೆ ಅಂತ. ಪಾಪ ಅವರವರ ಹೆಂಡತಿ ಮೇಲೆ ಕಾಳಜಿ ವಹಿಸಿದ್ರೆ ತುಂಬಾ ಒಳ್ಳೇದಿತ್ತು. ಅದು ಇರ್ಲಿ, ಅದು ನಾನು ಮಾತಾಡುದಿಲ್ಲ. ನಾನ್ ಮಾತಾಡ್ತಾ ಇರ್ತೇನೆ ಅಂತ ಹೇಳಿದ್ರೆ, ಅಷ್ಟು ಕಾಳಜಿ ವಹಿಸಿರುವಂತ ಜನ ಮುಸ್ಲಿಂ ಎಜುಕೇಶನ್ ಬಗ್ಗೆ ಮಾತಾಡ್ಲಿ. ಎಷ್ಟು ಕಡಿಮೆ ನಮ್ಮ ಎಜುಕೇಶನ್ ಪರ್ಸೆಂಟೇಜ್ ತುಂಬಾ ಕಡಿಮೆ ಇದೆ ಅಲ್ಲ. ಎಷ್ಟು ಮಕ್ಕಳು ನಮ್ಮ ಯೂನಿವರ್ಸಿಟಿಯಲ್ಲಿ ಓದ್ತಾ ಇದ್ದಾರೆ ಮುಸ್ಲಿಮ್ಸ್. ಹೆಲ್ತ್ ಇಶ್ಯೂ ಬಗ್ಗೆ ಮಾತಾಡ್ಲಿ, ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ಲಿ, ಅದು ಮಾತಾಡ್ಲಿಲ್ವಾ? ಸೆಕ್ಯೂರಿಟಿ ಇಶ್ಯೂ ಬಗ್ಗೆ ಮಾತಾಡ್ಲಿ. ದನ ಕರ್ದಿದ್ದಾನೆ ಏನು ಅಂತ ಯಾರೋ ಹೇಳಿ ಒಂದು ಆರ್ಮಿ ಮಗನನ್ನು ಕೊಂದಾಕಿಲ್ವಾ? ಬಿಜೆಪಿ ಎತ್ತಿರುವಂತದ್ದಲ್ಲ, ಸುಪ್ರೀಂ ಕೋರ್ಟ್ ವಿಚಾರ ಎತ್ತಿರುವುದಕ್ಕೆ. ಇವರಿಗೆ ಕೋರ್ಟ್ ಬಿಲ್ ಮಾಡ್ತಾ ಇದ್ದಾರಲ್ಲ, ಅದರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇವರು ಇದು ಮಾಡ್ತಾ ಇದ್ದಾರೆ, ಕ್ರಿಮಿನಲೈಸೇಷನ್ ಮಾಡ್ತಾ ಇದ್ದಾರೆ, ಅದರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಹಾಗೆ ನೋಡಿದ್ರೆ 80% ಡಿವೋರ್ಸ್ ಎಲ್ಲಿ ನಡೀತಾ ಇರೋದು? ಹಿಂದೂಸದಲ್ಲ. ಇನ್ಸ್ಟೆಂಟ್ ತಲಾಕ್ ನಿಮ್ಮ ಪ್ರಕಾರ ಒಪ್ಪಿತವ? ಇನ್ಸ್ಟೆಂಟ್ ತಲಾಕ್ ನಿಮ್ಮ ಪ್ರಕಾರ ಒಪ್ಪಿತವ? ನನ್ನ ಪ್ರಶ್ನೆ ಅಲ್ಲ, ಈಗ ಇನ್ಸ್ಟೆಂಟ್ ತಲಾಕ್ ಇದು ಆಲ್ರೆಡಿ ಡಿಸಿಷನ್ ಬಂದ ನಂತರ ಮತ್ತೆ ನಾನು ಮಾತಾಡೋ ಇದು ಬರುದಿಲ್ಲ. ನಾನೀಗ ಏನು ಕಾಳಜಿ ಬಂದಿ ಅಂತ ಹೇಳ್ತಾ ಇದ್ದಾರಲ್ಲ, ಇವರ ಕಾಳಜಿ ಅದರಲ್ಲಿ ಬರಲಿ. ಇವರದ್ದು ಎಷ್ಟು ಮಹಿಳೆಯರು MP ಮುಸ್ಲಿಂ ಮಹಿಳೆಯರು ಇದ್ದಾರೆ ಅದು ಹೇಳಿ ಅವ್ರ ಮೊದಲು. ಅವರಲ್ಲಿ ಯಾರು ಇಲ್ಲ, ಟಿಕೆಟ್ ಕೊಡಲಿಲ್ಲ. UP-ಯಲ್ಲಿ ಅಂತ ಹೇಳ್ತಾರೆ. UP ರಾಜಕೀಯ ಬೇಡ, ಇಲ್ಲಿ ರಾಜಕೀಯ ಬೇಡ. ನಿಮ್ಮ ಕ್ಷೇಮಾಭಿವೃದ್ಧಿ ಇದ್ರ ವಿಚಾರ ರಾಜಕೀಯನೇ ಆಗ್ತದೆ ಯಾವಾಗ ನರೇಂದ್ರ ಮೋದಿ ಹೆಸರಲ್ಲಿ ನೀವು ಹೇಳ್ತೀರಿ ಅವರ ಮುಸ್ಲಿಂ ಜನರ ಮೇಲೆ ಕಾಳಜಿ ವಹಿಸ್ತಾ ಇದ್ದಾರೆ ಅಂತ. ನಮ್ಮ ಪ್ರಧಾನಿ ನರೇಂದ್ರ ಮೋದಿ ನಮ್ಮ ಪ್ರಧಾನಿ. ಹೌದು, ಪ್ರಧಾನಿ ಅವರೇ ಅವರ ಹೆಂಡತಿ ಬಗ್ಗೆ ಕಾಳಜಿ ವಹಿಸಿ ಅಂತ ಹೇಳುದು ನಾನು. ನೋಡಿ, ಇಲ್ಲಿ ಸಿವಿಲ್ ಕಾಂಟ್ರಾಕ್ಟ್ ಇದು. ಸಿವಿಲ್ ಕಾಂಟ್ರಾಕ್ಟ್ ಆದ ಕಾರಣ ಕ್ರಿಮಿನಲೈಸೇಷನ್ ಮಾಡುವಂತ ಯಾವುದೇ ಇಶ್ಯೂ ಬರುದಿಲ್ಲ. ಕ್ರಿಮಿನಲೈಸೇಷನ್ ಮಾಡಿದ್ದು ಅತ್ಯಂತ ಮೂರ್ಖತನ. ಅದು ಎಲ್ಲಾದ್ರೂ ಯಾವುದೇ ಇದ್ರಲ್ಲಿ ನೋಡಿದ್ರು 3 ವರ್ಷ ಜೈಲಂತೆ. ಏನ್ ಹೇಳ್ತೀರಿ? ಅವ್ರ ಮಾತನ್ನು ಕೂಡ ಕೇಳಿಸ್ಕೊಂಡ್ರೆ ನೀವು. ತಲಾಕ್ ವಿಚಾರವಾಗಿ ನಿಮ್ಮ ಮಾತು ಕೊನೆಯದಾಗಿ. ಸರ್, ಇದು ಕ್ರಿಮಿನಲ್ ಮಾಡಿರೋದು ಒಳ್ಳೇದು. ಯಾಕೆಂದ್ರೆ ಕಾನೂನು ಮಾಡ್ಬಿಟ್ಟು ಅದಕ್ಕೆ ಒಂದು ಭಯ ಇಲ್ಲ ಅಂತಂದ್ರೆ ಅದು ಕಾಗದ ಹುಲಿ ಆಗುತ್ತೆ. ಬರೀ ಕಾಗದ ಅಂದ್ರೆ ಏನು ಮಾಡಕ್ಕಾಗಲ್ಲ. ಕ್ರಿಮಿನಲ್ ಮಾಡಿರೋದು ಸರಿಯಾದ ಕ್ರಮ. ಜೊತೆಗೆ ಮೇನು ಮುಸ್ಲಿಮನ ಧಾರ್ಮಿಕ ಗುರುಗಳಿದಾರಲ್ಲ, ಅವ್ರನ್ನ ಕನ್ಸೆಂಟ್, ಅವ್ರನ್ನ ಒಪಿನಿಯನ್ ತಗೊಂಡು ಎಲ್ಲಾರನ್ನ ಇನ್ವಾಲ್ವ್ಮೆಂಟ್ ಮಾಡ್ಕೊಂಡು ಇದು ಮಾಡ್ರೆ ತುಂಬಾ ಅನುಕೂಲ ಆಗುತ್ತೆ, ಸಕ್ಸಸ್ ಆಗುತ್ತೆ. ಖಂಡಿತವಾಗ್ಲೂ ಕೂಡ ಏನ್ ಹೇಳಿಕ್ ಬಯಸ್ತೀರಿ? ಕೊನೆಯದಾಗಿ ಏನಾಗ್ಬೇಕಾಗಿದೆ ಈ ವಿಚಾರವಾಗಿ ತೆಗೆದುಕೊಂಡಂತ ನಿರ್ಧಾರ ಸುಗ್ರೀವಾಜ್ಞೆ, ಇದ್ರ ವಿಚಾರವಾಗಿ ಕೊನೆಯದಾಗಿ ಏನಾಗ್ಬೇಕಾಗಿದೆ? ಸರ್ ನೋಡಿ, ದೇಶದ ಕಾನೂನಿಗೆ ನಾವು ತಲೆ ಬಾಗ್ಲೇಬೇಕು. ಒಂದು, ನಾವಿಲ್ಲೆಲ್ಲ ಮಾತಾಡ್ತಾ ಇದೀವಲ್ಲ, ನಾವು ಮಾತಾಡಿ ಹೋಗ್ಬಿಡ್ತೀವಿ. ಪ್ರಾಕ್ಟಿಕಲ್ ಅನುಭವಿಸ್ತಿರೋದು ಹೆಣ್ಣು ಮಕ್ಕಳು. ನಿಜವಾಗ್ಲಿ ನಾವೆಲ್ಲ ಕೇಳಬೇಕಾಗಿರೋದು ಅವರು. ಈಗ ಆಲ್ರೆಡಿ ಎಲ್ಲರೂ ಈ ದೇಶದ ಮುಸ್ಲಿಂ ಹೆಣ್ಣು ಮಕ್ಕಳು ಒಪ್ಪಿದ್ದಾರೆ. ಒಪ್ಪಿದ ಮೇಲೇನು ರಾಜಕೀಯ ಬೇರೆ, ನಾವು ಪ್ರಾಕ್ಟಿಕಲ್ ಆಗಿ ನೊಂದವ್ರ ಮನಸ್ಸನ್ನ ನಾವು ಅರ್ಥ ಮಾಡ್ಕೊಂಡ ಮೇಲೆ ಈಗ ಸಪೋರ್ಟ್ ಮಾಡ್ಲೇಬೇಕು. ತಿಳುವಳಿಕೆ ಬರ್ಲೇಬೇಕು, ಆಗ್ಲೇಬೇಕು. ನಾವೆಲ್ಲರೂ ಅದಕ್ಕೆ ಗೌರವಿಸ್ಲೇಬೇಕು ಅಷ್ಟೇ. ಇವಾಗ ಸುಪ್ರೀಂ ಕೋರ್ಟ್ ಇಂದ ಆರ್ಡರ್ ಕೊಟ್ಟಿದ್ದಾರೆ 3 years ಜೈಲ್ ಅಂತ. ಅದಾದ್ಮೇಲೆ ಏನ್ ಮಾಡ್ತೀರಾ? ಇವಾಗ ನಾನು ಮುಸ್ಲಿಮ್ಸೆ. ಇವಾಗ ನಾನು ತಲಾಕ್ ಹೇಳ್ಬಿಡ್ತೀನಿ. ಹೇಳ್ಬಿಟ್ಟು 3 ವರ್ಷ ಹೋಗಿ ಒಳಗಡೆ ಕುಟ್ಕೊಳ್ತೀನಿ, ತಿರ್ಗಾ ಆಚೆ ಬರ್ತೀನಿ. ನಾನು ಇನ್ನೊಂದು ಮದುವೆ ಮಾಡ್ಕೊಳ್ತೀನಿ, ಹೋಗ್ತೀನಿ. ನಾನು ಹೆಣ್ಮಗುದ್ ಹೇಳಿ ಇಬ್ಬರಿಗೂ ನ್ಯಾಯ ಆಗ್ಬೇಕು. ಆ ತರದ್ ಏನಾದ್ರು ಒಂದು ಪರಿಹಾರ ನೀವು ಮಾಡ್ಕೊಡ್ಬೇಕು. ಸುಪ್ರೀಂ ಕೋರ್ಟ್ ಇಂದ ಏನ್ ಆರ್ಡರ್ ಇದೆ ಅದ್ರ ಬಗ್ಗೆ ಸ್ವಲ್ಪ ಚೇಂಜ್ ಮಾಡ್ಬೇಕು. ಯಾಕಂದ್ರೆ ಬರೀ ನಮ್ಗೆ ಅಂತ ಅಲ್ಲ, ಹೆಣ್ಮಕ್ಳು ನ್ಯಾಯ ಆಗ್ಬೇಕು. ಕೊನೆಯದಾಗಿ ಏನ್ ಹೇಳ್ತಾರೆ ಅವರು? ಏನ್ ಹೇಳಿಕ್ ಬಯಸ್ತಿದ್ದಾರೆ ಈ ಸಂದರ್ಭದಲ್ಲಿ? ಆಗ್ಬೇಕಾಗಿರೋದು ನರೇಂದ್ರ ಮೋದಿ ಅವರ ಮುಂದೆ ಇರುವಂತ ನಿರ್ಧಾರ, ಹಾಗೆ ಈಗಾಗಿರುವಂತ ಬೆಳವಣಿಗೆ, ಹೀಗೆ ಒಬ್ಬರ ಮೇಲೆ ಒಬ್ರು, ಅದೆಲ್ಲವೂ ಕೂಡ ಕೇವಲವಾಗಿ ಕೆಸರೆರ ಚಾಟ. ಇದು ಬೇಡ ಅಂತ ಹೇಳ್ತಾ ಏನ್ ಹೇಳ್ತಾರೆ ಅವರು? ಕೊನೆಯದಾಗಿ ನೀವು ಹೇಳೋದೇನು? ನಾನು ಟ್ರಿಬಲ್ ತಲಾಕ್, ಇನ್ಸ್ಟೆಂಟ್ ಟ್ರಿಬಲ್ ತಲಾಕಿಗೆ ಅಬಂಡೆಂಟ್ ಮಾಡಿದ್ದಾರೆ. ಐ ಕಂಪ್ಲೀಟ್ಲಿ ಅಗ್ರಿ ವಿತ್ ದಟ್. ಇದನ್ನ
1400 years ago ಇದನ್ನ ಅಬೆಂಡೆಂಟ್ ಆಗಿದೆ. ಇಸ್ಲಾಂ ಅಲ್ಲಿ ಯಾವಾಗ ತ್ರಿಬಲ್ ತಲಾಕ್ ಕಾನ್ಸೆಪ್ಟ್ ಬಂತು, ಆ ಕಾನ್ಸೆಪ್ಟ್ ಬಂದಿದ ನಂತರ ಅದು 3 ಇಂಟರ್ವಲ್ ಪೀರಿಯಡ್ಸ್ ಅಲ್ಲಿ ಕೊಡಬೇಕು. ನೆಕ್ಸ್ಟ್ ಖಲೀಫಾ ಬಂದಾಗ ಇನ್ಸ್ಟೆಂಟ್ ತಲಾಕ್ ಅಂತ ಏನ್ ತಗೊಂಡಿದ್ರು ಅದನ್ನ ಓನ್ಲಿ 1 ಟೈಮ್ ಪ್ರಾಕ್ಟೀಸ್ ಆಗಿದೆ. ಹೋಲ್ ಇಸ್ಲಾಮಿಕ್ ಸಿಚುವೇಶನ್ ಅಲ್ಲಿ 1 ಖಲೀಫಾ ಪೀರಿಯಡ್ ಅಲ್ಲಿ ಓನ್ಲಿ 1 ಟೈಮ್ ಪ್ರಾಕ್ಟೀಸ್ ಆಗಿದೆ. ಸೊ ಆ 1 ಪ್ರಾಕ್ಟೀಸ್ ಆಗಿದ ನಂತರ ನೆಕ್ಸ್ಟ್ ಡೇ ದೇ ಹ್ಯಾವ್ ಅಬಂಡನ್ ದಟ್. ಸೊ ಮೋದಿ ಅವರು ಇವಾಗ ಇದನ್ನ ಹೇಳಿದ್ದಾರೆ, ಬಟ್ 1400 years ಆಗೋ ಇದನ್ನ ಆಗಿತ್ತು. ನೋಬಡಿ ಇಸ್ ಪ್ರಾಕ್ಟೀಸಿಂಗ್ ಇನ್ಸ್ಟೆಂಟ್ ತಲಾಕ್. ಪ್ಲಸ್ ಅದು ವಾಟ್ಸ್ಆಪ್ ಅಲ್ಲಿ ಇದೆಲ್ಲ ಅದನ್ನ ಯಾವುದು ತಲಾಖ್ ಅನ್ನ ಒಪ್ಪಿಗೆ ಆಗದಿಲ್ಲ. ಸೊ 1 ಪರ್ಸನ್ ತಲಾಖ್ ಅನ್ನ ಕೂಗುವಾಗ ಅದನ್ನ ಅವ್ರದ್ದು ಪರ್ಸನಲ್ ಹಕ್ಕದು. 1 ಪರ್ಸನ್ ಅನ್ನ ನೀವು ಕಷ್ಟಪಟ್ಟು ಅವ್ರ ಜೊತೆಲಿ ಇರ್ಸಕ್ ಆಗಲ್ಲ. ಅದು 2 ಮನ್ಸಿನ ಜೋಡಿ. ಅದು ಇಬ್ರಿನ ಜೊತೆಲಿ ಮನ್ಸನ ಜೊತೆಲಿ ಇರಕ್ ಇಷ್ಟ ಇಲ್ಲ ಅಂದ್ರೆ ಅವರು ಖುಷಿಯಾರೆ ಬೇರೆ ಬೇರೆ ಆಗಬಹುದು. ಮತ್ತೆ ಇನ್ಸ್ಟೆಂಟ್ ತಲಾಖ್ ಅನ್ನ ಅಬೆಂಡನ್ ಮಾಡಿ, ದಟ್ ಈಸ್ ಗುಡ್. ಪ್ಲಸ್ ಅದು ನಾವು ಫಿಮೇಲ್ಸಿಗೋಸ್ಕರ ನಾವು ಮೇಲೆ ತರಕ್ಕೋಸ್ಕರ ಮಾಡ್ತಾ ಇದೀವಿ ಅಂತ ಹೇಳ್ತಾರಲ್ಲ, ಫಿಮೇಲ್ಸ್ ಎಜುಕೇಶನ್ ಅನ್ನ ಕೊಡಿ, ಫಿಮೇಲ್ಸಿಗೆ ಬೇರೆ ಜಾಬ್ಸ್ ಅನ್ನ ಕೊಡಿ, ಫಿಮೇಲ್ಸಿಗೆ ಪಾಲಿಟಿಕ್ಸ್ ಅಲ್ಲಿ ಬರುವಂತಹ ಕೊಡಿ, ಫಿಮೇಲ್ಸಿಗೆ ಏನೇನ್ ಜಾಬ್ಸ್ ಇದೆ ಅದರಲ್ಲಿ ಎಲ್ಲ ಫಿಲ್ ಮಾಡಿ. ಅದನ್ನ ಮಾಡಿದ್ರೆ ನೀವು ಫಿಮೇಲ್ಸಿಗೆ ರಿಯಲಿ ಎಂಪವರ್ ಮಾಡೋ ತರ ಆಗುತ್ತೆ. ಸುಮ್ನೆ ನೀವು ವೋಟ್ ಬ್ಯಾಂಕಿಂಗ್ಗೋಸ್ಕರ ಈ ವಿಷಯನ ತಗೊಂಡ್ಬಂದು, ಇದು ಅನಾವಶ್ಯಕ ವಿಷಯನ ಹೇಳ್ತೀನಿ. ಇದು ಯಾರೋ ಫಿಮೇಲ್ಸ್ ಅನ್ನ 5 ಫಿಮೇಲ್ಸ್ ಬಂದು ಸುಪ್ರೀಂ ಕೋರ್ಟ್ ಅಲ್ಲಿ ಕೊಟ್ಟಿದ್ದಾರೆ. ದಟ್ ಈಸ್ ನಾಟ್ ರಿಲಿಜಿಯಸ್ ಇಶ್ಯೂ. ಅವರು ಬಂದಿರೋದು ರಿಲಿಜಿಯಸ್ ಇಶ್ಯೂ ಇಂದ ಅಲ್ಲ, ಅವ್ರು ಬಂದಿರೋದು ಡೊಮ್ಯಾಸ್ಟಿಕ್ ವೈಲೆನ್ಸ್ ಪ್ಲಸ್ ಅವರಿಗೆ ಕಿರುಕುಳ, ಅದನ್ನ ಸೋಷಿಯಲ್ ವೈಲೆನ್ಸ್ ಅಂಡ್ ಡೊಮ್ಯಾಸ್ಟಿಕ್ ವೈಲೆನ್ಸ್ ಅನ್ನ ಆಗಿರೋದ್ರಿಂದ ಅವ್ರು ಪೊಲೀಸ್ ಸ್ಟೇಷನ್ ಗೆ ಬಂದಿದ್ದಾರೆ. ದಟ್ ಟೈಮ್ ಕೋರ್ಟ್ ಹ್ಯಾಸ್ ದೇರ್ ರೈಟ್. ಅದನ್ನ ಅವರಿಗೆ ಕರೆಕ್ಟ್ ಆಗಿ ಅನಲೈಸ್ ಮಾಡಬೇಕು. ದೆನ್ ದೇ ಹ್ಯಾವ್ ಟು ಪ್ರೂವ್ ಇಟ್. ಎಲ್ಲಾ ಮನುಷ್ಯರಿಗೆ ಯಾವ ತರ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ ಆ ತರ ರೆಗ್ಯುಲೇಷನ್ಸ್ ಅನ್ನ ಫಾಲೋ ಮಾಡಬೇಕು. ಅಂಡ್ ದೆನ್ ಇದನ್ನ ನಮ್ಮ ಸಮುದಾಯ, ಮುಸ್ಲಿಂ ಸಮುದಾಯ ಏನಿದೆ ಆ ಸಮುದಾಯ ವಿಲ್ ಡಿಸೈಡ್ ದ talaq and all, and the family and then husband wife will decide. This is nobody else has to be decided. And then only one thing I will request the people, this is totally a personal issue. Keep it as a personal, don't break into the public, and we have our own rules and regulation. If we follow it, we don't have any issue. ಖಂಡಿತವಾಗ್ಲೂ ಕೂಡ ಹೇಳ್ತಿರುವಂತ ಮಾತಿಷ್ಟೇ. ಸಾಕಷ್ಟು ಚರ್ಚೆ ಗ್ರಾಸ ಆದಂತಹ ತಲಾಕ್ ಇವತ್ತು ಈ ಹಂತಕ್ಕೆ ಬಂದು ನಿಂತಿದೆ. ಮುಂದಿರುವಂತದ್ದು ಸುಗ್ರೀವಾಜ್ಞೆ, ಅದು ಏನಾಗುತ್ತೆ ಅನ್ನೋದು ಕೂಡ ನಾವು ಕೂಡ ಕಾತುರದಿಂದ ಕಾಯ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇದೆಲ್ಲ ಹೇಳಿದ ಹಾಗೆ ಏನಾಗುತ್ತೆ ಅನ್ನೋದನ್ನ ಕೂಡ ನೋಡ್ಬೇಕಾಗಿದೆ. ಸಾಕಷ್ಟು ಇದ್ರ ಕುರಿತಾಗಿ ನಾವು ಚರ್ಚೆನ ಮಾಡಿದ್ವಿ, ಏನಾಗ್ಬೇಕು. ಹಾಗೆ ಸ್ವತಃ ಅವರ ಮಹಿಳೆಯರ ಜೊತೆಯಲ್ಲೂ ಕೂಡ ನಾವು ಮಾತನಾಡ್ತಿದ್ವಿ. ಹಾಗೆ ತಿಳಿದವರು, ತಜ್ಞರು, ಹಾಗೆ ಬಿಜೆಪಿ, ಅದ್ರ ಜೊತೆಯಲ್ಲಿ ಜನರು ಕೂಡ ಏನ್ ಹೇಳಿದ್ರು ಅದೆಲ್ಲವನ್ನ ಕೂಡ ತಿಳಿಸುವಂತ ಕೆಲಸವನ್ನ ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ಇದು ಯಾವ ಹಂತಕ್ಕೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಇದೇ ಈ ಹೊತ್ತಿನ ವಿಶೇಷ. ನ್ಯೂಸ್ ಎಕ್ಸ್ ಕನ್ನಡ, ಸುದ್ದಿ ಗದ್ದಲವಲ್ಲ.